पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ಓಂ. ಧ್ರುವ ಭಗವಂತನ ಸಾನ್ನಿಧ್ಯವನ್ನ ಅನುಭವಿಸುವುದಕ್ಕೆ ಹೊರಟಾಗ ಎಲ್ಲ ದೇವತೆಗಳು ಋಷಿಮುನಿಗಳು ಅವನನ್ನ ಹಾಡಿಕೊಂಡು ಸ್ಥಾನದ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ರು. ಅವನು ದಾರಿಗೆ ಕಾರಣಳಾದ ಬರಲಾರೆ ಸಾತ್ವಿಕವನ್ನು ಮಾಡಿ ವಿಮಾನವನ್ನೇರಿ ಭಗವಂತನ ಸ್ಥಳವನ್ನ ಅತ್ಯಂತ ಉತ್ತಮವಾದ ಸ್ಥಿತಿಯಲ್ಲಿ ಒಬ್ಬ ಹುಡುಗ ತನ್ನ ಹುಡುಗಾಟದ ಕಾಲವನ್ನು ಕೂಡ ಮರೆತು ಕೇವಲ ದೇವರನ್ನ ಪಡೆಯುತ್ತೇನೆ ಎನ್ನುವ ಛಲದಿಂದ ಎತ್ತರದ ಗುರಿಯನ್ನ ಹೊಂದಿದ. ನಮಗೆಲ್ಲರಿಗೂ ಇದು ಒಂದು ಅಂದ್ರೆ ಬಾಲ್ಯದಲ್ಲಿಯೇ ಚೆನ್ನಾಗಿರುವ ಹಠವನ್ನ ಹುಟ್ಟಿಸ್ಬೇಕು ಅಥವಾ ಎಚ್ಚರವನ್ನ ಕೊಡಬೇಕು, ಅದು ತಾಯಿಯಾದವಳು ಮಾಡುವ ಕಾರ್ಯ ಅನ್ನುವುದನ್ನ ತಿಳಿಸಿದ್ರು. ಶುಕರು ಮತ್ತೆ ಧ್ರುವನ ವಂಶದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ನಿಶಮ್ಯ ಕೌಶಾರ ವಿಣೋಪವರ್ಣಿತಂ ಧ್ರುವಸ್ಯ ವೈಕುಂಠ ಪದಾಧಿರೋಹಣಂ ಪ್ರರೂಢ ಭಾವೋ ಭಗವತ್ಯಧೋಕ್ಷಜೆ ಪ್ರಷ್ಟುಂ ಪುನಸ್ತಂ ವಿದುರ ಪ್ರಚಕ್ರಮೇ. ವಿದುರಃ ಮತ್ತೆ ಶಿಂಶುಮಾರ ಲೋಕವನ್ನ ಏರಿದಂತಹ ಧ್ರುವನ ಸಾಮರ್ಥ್ಯವನ್ನ ತಿಳಿದಾದ ಮೇಲೆ ಭಗವಾನ್ ಅಧೋಕ್ಷಜನಲ್ಲಿ ವಿದುರನಿಗೆ ಅತ್ಯಂತ ಭಕ್ತಿ ಹೆಚ್ಚಿತು. ಮತ್ತೆ ಆ ಭಕ್ತಿಯಿಂದಲೇ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ. ವಿದುರ ಉವಾಚ ಕೇತೆ ಪ್ರಚೇತಸೋ ನಾಮ ಕಸ್ಯಾ ಪತ್ಯಾನಿ ಸುವ್ರತ ಕಸ್ಯಾನ್ವವಾಯೇ ಪ್ರಖ್ಯಾತ ಕುತ್ರವಾ ಸತ್ರ ಮಾಸತ. ಪ್ರಚೇತಸರ ಹೆಸರನ್ನ ಕೇಳ್ತೇವೆ. ಯಾರವರು? ಅವರ ಮಕ್ಕಳು ಯಾರು? ಅವರ ವಂಶದಲ್ಲಿ ಪ್ರಖ್ಯಾತರಾದವರು ಯಾರು? ಅವರು ಎಲ್ಲಿ ಸತ್ರವನ್ನ ಮಾಡ್ತಾ ಇದ್ರು? ಇದನ್ನ ನೀವು ಹೇಳಬೇಕು ಅಂತ ಮೈತ್ರೇಯರನ್ನ ಕೇಳಿದಾಗ, ಇನ್ನು ಒಂದು ಮುಂದಿನ ದೇವರನ್ನ ಪ್ರತ್ಯಕ್ಷ ಕಂಡವರು ನಾರದರು, ಮಹಾಭಗವದ್ ಭಕ್ತರು. ಹರಿಯ ಪೂಜೆಯ ವಿಧಿಯನ್ನ, ಕ್ರಿಯಾಯೋಗವನ್ನ ನಾರದ ಪಂಚರಾತ್ರದಲ್ಲಿ ಉಪದೇಶ ಮಾಡಿದವರು. ಅಂದ್ರೆ ಭಾಗವತ ನಾರದರ ಮಹತ್ವವನ್ನ ಎಷ್ಟು ಚೆನ್ನಾಗಿ ನೆನಪಿಸುತ್ತೆ ಅಂದ್ರೆ, ನಾರದ ಪಂಚರಾತ್ರ ಅಂತ ಒಂದು ಪಂಚರಾತ್ರ ಗ್ರಂಥಗಳ ಅಂದ್ರೆ ಪಂಚರಾತ್ರ ಆಗಮ ಅಂತ ಅನ್ನೋದೇ ಒಂದು ದೊಡ್ಡ ಸಾಹಿತ್ಯ ಪ್ರಪಂಚ. ಹೇಗೆ ಮಹಾಭಾರತ ಅನ್ನೋದು ಒಂದು ಪೂಜಾ ಇತಿಹಾಸವಾಗಿ ಏನು ರಾಜರ ಇತಿಹಾಸವಾಗಿ ಪ್ರಕಟಗೊಂಡಿದೆಯೋ, ಹಾಗೆ ಪಂಚರಾತ್ರ ಆಗಮಗಳು ಪೂಜೆಯ ಉಪಾಸನೆ ಇತಿಹಾಸವನ್ನ ಹೇಳುತ್ತೆ. ಆ ಇತಿಹಾಸದ ಒಂದು ಭಾಗವನ್ನ ನಾರದರು ನಿರೂಪಣೆ ಮಾಡಿದ್ದಾರೆ. ಯಾಕಂದ್ರೆ 3 ಲೋಕಗಳನ್ನ ತಿರುಗಿ ಎಲ್ಲೆಲ್ಲಿ ಯಾವ ಯಾವ ರೀತಿಯ ಪಂಥಗಳು, ಮತಗಳು, ಅಭಿಪ್ರಾಯಗಳು ಲೋಕದಲ್ಲಿ ಹಬ್ಬಿಕೊಂಡಿವೆ ಅನ್ನುವುದನ್ನ ಅದು ಸೂಚಿಸುವ ನೆಲೆಯಲ್ಲಿ ನಾರದ ಪಂಚರಾತ್ರ ಅತ್ಯಂತ ಪ್ರಸಿದ್ಧವಾದದ್ದು. ಸ್ವಧರ್ಮ ನಿಷ್ಠರಾದ ಪ್ರಚೇತಸರ ಯಜ್ಞದಲ್ಲಿ ಭಗವಂತ ಪುರುಷೋತ್ತಮ ಆರಾಧಿಸಲ್ಪಡ್ತಾನೆ. ಹೀಗೆ ನಾರದರು ಕೂಡ ಈ ವಿಷಯವನ್ನ ಪ್ರಚೇತಸರ ಯಜ್ಞದಲ್ಲಿ ಭಗವಂತ ಆರಾಧನೆಗೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಮುನಿಗಳಾದ ಓ ಮೈತ್ರೇಯರೇ, ಯಸ್ತಾ ದೇವರ್ಷಿಣ ತತ್ರ ವರ್ಣಿತಾ ಭಗವತ್ ಕಥಾ ಮಹ್ಯಂ ಶುಶ್ರೂಷವೇ ಬ್ರಹ್ಮನ್ ಕಾಸ್ನೇನ ಆಚಷ್ಟುಮರ್ಹಸಿ. ದಯವಿಟ್ಟು ನನಗೆ ಬಿಡಿಸಿ ಹೇಳು. ಪ್ರಚೇತಸರ ಸತ್ರಯಾಗವನ್ನು ವರ್ಣಿಸಿ ಭಗವತ್ ಕಥೆಗಳನ್ನ ಅವ್ರು ಏನ್ ನಿಮಗೆ ಹೇಳಿದ್ದಾರೆ ಅದನ್ನ ನನಗೆ ಉಪದೇಶಿಸಿ ಕೇಳುವ ಬಯಕೆ ಇದೆ. ಕಾರ್ಸ್ನೇನಾಚಷ್ಟುಮರ್ಹಸಿ, ಬಿಡದೆ ಎಲ್ಲವನ್ನೂ ನನಗೆ ತಿಳಿಸಲು ನೀವು ಅರ್ಹರಾಗಿದ್ದೀರಿ, ಹೇಳಿ.
ಮೈತ್ರೇಯ ಉವಾಚ. ಮೈತ್ರೇಯರು ಹೇಳ್ತಾರೆ, ಧ್ರುವಸ್ಯ ಚೋತ್ಕಲ ಪುತ್ರ ಪಿತರಿ ಪ್ರಸ್ಥಿತೇವನಂ. ಧ್ರುವನಿಗೆ ಉತ್ಕಲ ಅನ್ನುವಂತ ಒಬ್ಬ ಮಗ. ತಂದೆ ಕಾಡಿಗೆ ಹೊರಟ ಬಳಿಕ ಅವನೇ ಆ ರಾಜ್ಯವನ್ನ ನಡೆಸುವುದಕ್ಕೆ ಅರ್ಹನಾಗಿದ್ದ. ಆದರೆ ಸಾರ್ವಭೌಮಶ್ರಿಯಂ ನೈಚ್ಛದ್ ರಾಜ ನೈಚ್ಛತ್ ಅಧಿರಾಜಾಸನಂ ಪಿತುಹು. ಸಾರ್ವಭೌಮ ಸಂಪತ್ತನ್ನ ಅನಾಯಾಸವಾಗಿ ದೊಡ್ಡವರೇ ಕೈ ಎತ್ತಿ ಕೊಟ್ರು ಅವನಿಗೆ ಬೇಡ ಅಂತ ಅನ್ನಿಸ್ತು. ಉತ್ಕಲ ಹೇಳ್ತಾನೆ, ನನಗೆ ಬೇಡ, ನಾನು ಈ ಅಧಿಕಾರವನ್ನ ಯಾವ ಕಾರಣಕ್ಕೂ ಬಯಸಿ ನಾನು ನಿಮ್ಮ ಸಂಪತ್ತಿನ ಬೆನ್ನ ಹಿಂದೆ ಬಿದ್ದಿಲ್ಲ. ನೀವು ನನಗೆ ಒಳ್ಳೆ ಶರೀರ ಕೊಟ್ಟಿದ್ದೀರಿ, ಭಗವತ್ ಪ್ರಜ್ಞೆಯನ್ನು ಕೊಟ್ಟಿದ್ದೀರಿ, ಬಾಲ್ಯದಲ್ಲಿಯೇ ನೀವು ಮಾಡಿದ ಸಾಧನೆಯೇ ನಮ್ಮ ಬದುಕಿಗೆ ದೊಡ್ಡ ಮಾರ್ಗದರ್ಶನ. ಆ ಒಂದು ಕಥೆಯನ್ನ ಕೇಳಿ ಹುಟ್ಟಿನಿಂದಲೇ ಇವನಿಗೆ ಒಂದು ರೀತಿಯಲ್ಲಿ ಈ ಎಲ್ಲ ಭೋಗದ ವಸ್ತುಗಳಲ್ಲಿ ಪರಮ ವೈರಾಗ್ಯ. ಸ ಉಪಶಾಂತಾತ್ಮ ನಿಸ್ಸಂಗ ಸಮದರ್ಶನ ತದರ್ಶ ಲೋಕೆ ವಿತತಂ ಆತ್ಮಾನಂ ಲೋಕಮಾತ್ಮನಿ. ಎಲ್ಲದರೊಳಗೆ ಹರಿಯನ್ನು ಕಂಡ, ಹರಿಯೊಳಗೆ ಲೋಕವನ್ನೆಲ್ಲವನ್ನೂ ತುಂಬಿದ್ದನ್ನು ನೋಡಿದ. ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸ್ತಮಿತ ವಿಗ್ರಹಂ ಅವಬೋಧಸ್ಥರೈ ಅವಬೋಧರ ರಸೈಕಾತ್ಮ್ಯಂ ಆನಂದಮನು ಸಂತತಂ. ಪರಮಾತ್ಮ ಪರಿಪೂರ್ಣ ಗುಣದಿಂದ ತುಂಬಿದವ, ಪ್ರಾಕೃತ ದೇಹಗಳಿಂದ ಕೂಡದವ. ಅವನಿಗೆ ಈ ಜಗತ್ತಿನ ಯಾವ ಸ್ವತ್ತುಗಳ ಬಗ್ಗೆಯೂ ಕೂಡ ಅಂಟುವಿಕೆ ಎನ್ನುವುದಿಲ್ಲ. ಜೀವರಿಗೆ ಸುಲಭದಲ್ಲಿ ಕಾಣುವವನಲ್ಲ. ಹೀಗೆ ಆನಂದ ರೂಪನಾದ, ಶ್ರೇಷ್ಠ ಜ್ಞಾನ ಸ್ವರೂಪನಾದ, ಎಲ್ಲೆಡೆ ತುಂಬಿರುವ ಭಗವಂತನನ್ನ ನಿರಂತರ ಕಾಣುವುದೇ ಅವನಿಗೊಂದು ದೊಡ್ಡ ಸಾಧನೆಯಾಗಿತ್ತು. ಅವ್ಯವಚ್ಛಿನ್ನ ಯೋಗಾಗ್ನಿ ದಗ್ಧ ಕರ್ಮಾಮಲಾಶಯ. ನಿರಂತರ ಯೋಗದ ಅಗ್ನಿಯಲ್ಲಿ ತನ್ನ ಹೃದಯದಲ್ಲಿ ಭಗವಂತನ ಬೆಂಕಿಯ ರೂಪವನ್ನು ತೊಟ್ಟದ್ರಿಂದ ಅವನ ಸುತ್ತ ಆಗಿ ಹೋದ ಎಲ್ಲ ಕರ್ಮಗಳನ್ನು ಸುಟ್ಟು ಬಿಟ್ಟ. ಅದರಂತೆಯೇ ತನ್ನ ಹೃದಯವೆಂಬಂತಹ ಅರಮನೆಯಲ್ಲಿ ಭಗವಂತನನ್ನು ಕೊಳ್ಳಿರಿಸಿ ನಿತ್ಯವೂ ಕೂಡ ಹೂವು, ತುಳಸಿ ಮೊದಲಾದ ತನ್ನ ಮನಸ್ಸಿನಿಂದಲೇ ಕಲ್ಪಿಸಿದಂತಹ ಅರ್ಚನೆಗಳನ್ನ ಮಾಡ್ತಾ 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 ಹೊರಗಿನ ಪ್ರಪಂಚಕ್ಕಿಂತ ಬಹಳ ಬೇರೆಯಾಗಿ ಉಳಿದು ಬಿಟ್ಟ. ಬೀದಿಯಲ್ಲಿ ಅಜ್ಞಾನಿಗೆ ಅಜ್ಞಾನಿಯಂತೆ, ಕುರುಡನಿಗೆ ಕುರುಡನಂತೆ, ಹುಚ್ಚನಿಗೆ ಹುಚ್ಚನಂತೆ ಕಾಣಿಸ್ತಿದ್ದ. ಅವನು ಹುಚ್ಚ ಅಂತ ಕಾಣಬೇಕಾದ್ರೆ ಇವರಿಗೆ ಹುಚ್ಚು ಹಿಡಿದಿರ್ಬೇಕು. ಯಾರು ಜ್ಞಾನಿಯನ್ನ ಹುಚ್ಚ ಅಂತ ಕಾಣ್ತಾನೋ ಅವನಿಗೆ ಹುಚ್ಚು ಹಿಡಿದಿರುತ್ತೆ, ಅವನಿಗೆ ಲೌಕಿಕ ಹುಚ್ಚು ಹಿಡಿದಿರುತ್ತೆ. ಅಚ್ಯುತ ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ, ಅಚ್ಯುತನ ಪಾದದ ಹುಚ್ಚು ಹಿಡಿದಿದೆ ಅಂತ ದಾಸರು ಒಂದ್ ಕಡೆ ಅವರ ಪದ್ಯದಲ್ಲಿ ಹೇಳ್ತಾರೆ, ನನ್ಗೆ ಹುಚ್ಚು ಹಿಡಿದಿದೆ ಅಂತ. ಯಾರಾದ್ರೂ ಈ ತರ ಪದ್ಯ ಬರೀತಾರ? ಅಲ್ಲ, ಈಗ ಕೆಲವೊಂದು ಹುಚ್ಚಿಡಿದ ಪದ್ಯಗಳನ್ನು ಬರೀತಾರೆ, ಅದು ಹುಚ್ಚು ಅಂತ ಪದ್ಯದಿಂದ ಗೊತ್ತಾಗುತ್ತೆ ಹೊರತು ಅವ್ರು ಬಾಯ್ಬಿಟ್ಟು ಹೇಳಿರಲ್ಲ ಅಷ್ಟೇ. ಪ್ರೀತಿಯ ಹುಚ್ಚು, ಪ್ರೇಮದ ಹುಚ್ಚು, ಎಲ್ಲೆಲ್ಲೋ ಹುಚ್ಚು, ಕೈಯಲ್ಲಿ ಮಚ್ಚು, ಎಲ್ಲ ಇದೇ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಆದ್ರೆ ಇವನು ಹೇಳಿದ ಹುಚ್ಚು ಬಹಳ ದೀರ್ಘಕಾಲದ ಪರಮಾತ್ಮನ ಅಸಾಧ್ಯವಾದ ಗುಣಧರ್ಮಗಳನ್ನು ಕಂಡು ಅದಕ್ಕೆ ನಾನು ಶರಣಾಗ್ಬೇಕು ಹೊರತು ಬೇರೆದಕ್ಕಲ್ಲ ಅಂತ ಅರ್ಥ ಆದ ಹುಚ್ಚು. ಪ್ರಪಂಚ ವಿಲಕ್ಷಣನಾದ ಪರಮಾತ್ಮನಲ್ಲಿ ನಾನು ನಿರಂತರ ಸೆರೆ ಆಗಬೇಕು ಅಂತ ಬಯಸಿದ. ಆದ್ದರಿಂದ ರಾಜಮನೆತನದ ಹಿರಿಯರು, ಮಂತ್ರಿಗಳು ಎಲ್ಲರೂ ಸೇರಿ ಉತ್ಕಲನನ್ನ ನಿಜವಾಗಿಯೂ ಹುಚ್ಚ ಅಂತ ತೀರ್ಮಾನ ಮಾಡಿ ಬಿಟ್ಬಿಟ್ರು. ಯಾರು? ಚಿಕ್ಕವರಲ್ಲ, ಮಂತ್ರಿಗಳು, ಸೇನಾನಿಗಳು, ಅಧಿಕಾರಿಗಳು. ಅವರು ಅದನ್ನೇ ಬಯಸ್ತಾರೆ. ಎಷ್ಟು ಜನ ನನ್ನನ್ನು ಹುಚ್ಚ ಅಂತ ಹೇಳ್ತಾರೋ ಅಷ್ಟು ಖುಷಿ ಅವರಿಗೆ. ಅಬ್ಬಾ, ನನ್ನನ್ನು ಈ ಚಿಲ್ರೆ ಮನುಷ್ಯರೆಲ್ಲ ಯಾವ್ಯಾವ್ದೋ ಕಾರಣಕ್ಕೆ ನನ್ನನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನನ್ನ ಬರಲ್ಲ, ಬಿಟ್ಬಿಡ್ತಾರಲ್ಲ ಅಂತ ಸುಖ ಅವರಿಗೆ. ಅದರಿಂದಾಗಿ ಭೃಮಿದೇವಿಯ ಇನ್ನೊಬ್ಬ ಮಗ ವತ್ಸರ ಅಂತಿದ್ದ, ಅವನನ್ನೇ ರಾಜನನ್ನಾಗಿ ಮಾಡಿದ್ರು. ಆಯ್ತು, ಒಂದು ಬಿಟ್ಟ, ಖುಷಿ ಪಟ್ಟ. ಬಿಟ್ರ ಬದುಕಿದೆಯಾ ಬಡ ಜೀವವಿ, ಈ ಅಧಿಕಾರ, ಈ ತಲೆನೋವು, ಈ ಜವಾಬ್ದಾರಿ, ಈ ಒದ್ದಾಟ, ಈ ಮರ್ತೋಗುದು, ಅದನ್ನ ಬೈಯುದು, ಆ ಕಿರಿಕಿರಿ, ಅದನ್ನ ಹೇಳುವವರು 4 ಜನ ಬುದ್ಧಿವಾದ ಹೇಳುದು, ನೋಡಿ ನೀವು ಇಂಥ ದೊಡ್ಡವರು, ಹೀಗೆಲ್ಲ ಬದುಕಬಾರ್ದು, ಹಾಗ್ ಬದುಕ್ಬೇಕು, ಹೀಗ್ ಬದುಕ್ಬೇಕು, 100 ಜನ 100 ತರ ಹೇಳುದು. ಯಾರ ತರ ಬದುಕಿದ್ರು ಯಾರಿಗೂ ತೃಪ್ತಿ ಇಲ್ಲ, ಯಾರಿಗ್ ಬೇಕು ಈ ಒದ್ದಾಟ ಅಂತ ಹೇಳಿ ಎಲ್ಲ ಬಿಡ್ಬಿಟ್ಟ ಅಂತ ಸಂತೋಷ ಆಯ್ತು ಅವನಿಗೆ. ಸ್ವರ್ವೀಥಿ ವತ್ಸರ ಶ್ರೇಷ್ಠ ಭಾರ್ಯ ಸೂತ ಷಡಾತ್ಮಜಾನ್ ಪುಷ್ಪಾರ್ಣಂ ತಿಗ್ಮ ಕೇತುಂಚ ಇಶಮೂರ್ಜಂ ಇತಿಹ್ಯಾಸನ್ ಪ್ರಭಾಸುತಾಃ
ಪುಷ್ಪಾರ್ಣನಿಗೆ ಪ್ರಭಾ ಮತ್ತು ದೋಷ ಅಂತ ಇಬ್ಬರು ಹೆಂಡತಿಯರು. ಪ್ರಭೆಯಲ್ಲಿ ಪ್ರಾತಃ ಸವನ, ಸಾಯಂ ಮಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ 3 ಜನ ಮಕ್ಕಳು ಹುಟ್ಟಿದ್ರು. ಪ್ರದೋಷೋತ ನಿಶೀತಶ್ಚ ವ್ಯುಷ್ಟಿರ್ದೋಷಾ ಸುತಾಸ್ತ್ರಯ ವ್ಯುಷ್ಟಿ ಸುತಂ ಪುಷ್ಕರಿಣ್ಯಾ ಸರ್ವತೇಜಸಮಾದಧೆ. ಒಬ್ಬಳು ಪ್ರಭಾ, ಪ್ರಭಾಗೆ 3 ಜನ ಆಯ್ತು. ಇನ್ನೊಬ್ಳು ದೋಷ, ದೋಷಾಗೆ ಮತ್ತೆ ಮೂವರು, ಒಬ್ಬ ಪ್ರದೋಷ, ಒಬ್ಬ ನಿಶೀಥ, ಇನ್ನೊಬ್ಬ ವ್ಯುಷ್ಟಿ ಅಂತ 3 ಜನ ಮಕ್ಕಳು. ಈ ವ್ಯುಷ್ಟಿಯು ಪುಷ್ಕರಣಿಯಲ್ಲಿ ಸರ್ವತೇಜಸ್ ಅನ್ನುವಂತ ಒಬ್ಬ ಮಗನನ್ನ ಪಡೆದ. ಪುಷ್ಕರಿಣ್ಯಾಂ ಸುತಂ ಸರ್ವತೇಜಸಂ ಆದದೆ. ಅಲ್ಲಿ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ಸರ್ವತೇಜಸ್ ಅಂತ. ಒಳ್ಳೆ ಹೆಸರು ಬೇಕು ಅಂತ ಗೂಗಲ್ ಹುಡುಕುದಲ್ಲ, ಭಾಗವತ ಹುಡುಕಬೇಕು. ಒಳ್ಳೊಳ್ಳೆ ಹೆಸರುಗಳು ಸಿಗ್ತವೆ. ಶಾಸ್ತ್ರಯುಕ್ತವಾದ, ಶಾಸ್ತ್ರ ಬದ್ಧವಾದ, ದೇವ ಭಕ್ತರಾದಂತಹ ಹೆಸರುಗಳು ಸಿಗ್ತವೆ. ಸಚಕ್ಷು ಸುತಮಾಕೂತ್ಯಾಂ ಪತ್ನ್ಯಾಂ ಮನುಮವಾಪಃ ಮನೋರಸೂತ ಮಹಿಷಿ ವೈರಾಜ ನಡ್ವಲಾ ಸುತಾನ್ ಪುರುಕುತ್ಸಂ ತ್ರಿತಂ ದ್ಯುಮ್ನಂ ಸತ್ಯವಂತಂ ಋತವ್ರತಂ ಅಗ್ನಿಷ್ಟೋಮ ಮತೀರಾತ್ರಂ ಸುದ್ಯುಮ್ನಂ ಶಿವಿಮುಲ್ಮುಖಂ. ಸರ್ವತೇಜಸ್ಕನಿಗೆ ಆಕೂತಿ ಅನ್ನುವಂತ ಒಬ್ಳು ಹೆಂಡತಿ. ಹಿಂದೊಬ್ಳು ಆಕೂತಿ ಬಂದಿದ್ಲು, ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿ ಹೆಂಡತಿ ಪ್ರಸೂತಿ. ಸ್ವಯಂಭುವ ಮನುವಿನ ಹೆಂಡತಿ ಶತರೂಪ. ಅವ್ರ ಮಗಳು ಕರೆಕ್ಟು, ನಾನು ಯಾರ ಹೆಂಡತಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕೇಳಿ ಎಷ್ಟು ದಿವಸ ಆಯ್ತು, ಮತ್ತೆ ಹೋಗಿದೆ. ಯಾರ ಹೆಂಡತಿ? ಅಲ್ಲಿ ಯಜ್ಞ ಹುಟ್ಟುತ್ತಾನೆ. ನೋಡೋಣ ಎಷ್ಟು ನೆನ್ಪಿಟ್ಕೊಂಡಿದೀನಿ ಅಂತ. ಸರ್ವ ತೇಜಸ್ಸಿಗೂ ಆಕೂತಿ ಅಂತ ಒಬ್ಳು ಮಗಳಿದ್ಲು. ಆ ಪತ್ನಿಯಲ್ಲಿ ಚಾಕ್ಷುಷ ಮನ್ವಂತರವನ್ನ ನಿರೂಪಣೆ ಮಾಡ್ತಾ ಇದ್ದ ಚಕ್ಷು ಅನ್ನುವ ಮನುವನ್ನ ಮಗನನ್ನಾಗಿ ಪಡೆದ. ಅವನಿಂದ ನಿಯಮ್ಯವಾದದ್ದಾದಿಂದಾಗಿ ಚಾಕ್ಷುಷ. ಹೇಳಿ. ರುಚಿಗೆ ಆಕೂತಿ, ಅಲ್ಲಿ ಹುಟ್ಟಿದವ ಯಜ್ಞ. ಆ ಯಜ್ಞನಿಂದಲೇನೆ ಸ್ವಯಂಭುವ ಮನು ಯಜ್ಞರು ಅಂದ್ರೆ ಯಾಜ್ಞೀಯ ಮಂತ್ರೋಪನಿಷತ್ತನ್ನ ಉಪದೇಶವಾಗಿ ಪಡೆದ ಅಂಶವನ್ನ ನಾವು ನೋಡಿದ್ದೆವು. ಇಲ್ಲಿ ಬಂದವಳು ಆಕೂತಿ, ಇನ್ನೊಬ್ಳು ಇವಳು ಸರ್ವತೇಜಸ್ ಅನ್ನುವಳ ಹೆಂಡತಿ. ಇಲ್ಲಿ ಚಾಕ್ಷುಷ ಮನ್ವಂತರದ ಅಂದ್ರೆ ಅಧಿಕಾರವನ್ನ ನಡೆಸಿದ ಚಕ್ಷು ಅನ್ನುವ ಮನುವನ್ನ ಮಗನನ್ನಾಗಿ ಪಡಿತಾನವನು. ಆ ಮನುವಿಗೆ ವಿರಾಜನ ಮಗಳಾದ ನಡ್ವಲ ಅನ್ನುವಳು ಹೆಂಡತಿಯಾಗಿ ಸಿಗ್ತಾಳೆ. ಯಾರು? ಚಾಕ್ಷುಷ ಮನುವಿಗೆ ನಡ್ವಲಾದೇವಿ. ಅಲ್ಲಿ ಪುರುಕುತ್ಸ, ತ್ರಿತ, ದ್ಯುಮ್ನ, ಸತ್ಯವಾನ್, ಋತವ್ರತ, ಅಗ್ನಿಷ್ಟೋಮ, ಅತೀರಾತ್ರ, ಸುದ್ಯುಮ್ನ, ಶಿಬಿ, ಉಲ್ಮುಖ ಅನ್ನುವಂತಹ 10 ಜನ ಮಕ್ಕಳು ಹುಟ್ಟುತ್ತಾರೆ. ಪುರುಕುತ್ಸಂ, ತ್ರಿತಂ, ದ್ಯುಮ್ನಂ, ಸತ್ಯವಂತಂ, ಋತವ್ರತಂ, ಅಗ್ನಿಷ್ಟೋಮ, ಮತೀರಾತ್ರಂ, ಸುದ್ಯುಮ್ನಂ, ಶಿಬಿಂ, ಉಲ್ಮುಖಂ. ಹೀಗೆ 10 ಜನ ಮಕ್ಕಳು ನಡ್ವಲ ಅನ್ನುವಳಿಗೆ ಚಾಕ್ಷುಷ ಮನುವಿನ ಮಕ್ಕಳಾಗಿ ಹುಟ್ಟುತ್ತಾರೆ. ಉಲ್ಮುಖೋ ಜನಯತ್ ಪುತ್ರಾನ್ ಪುಷ್ಕರಿಣ್ಯಾಂ ಷಡುತ್ತಮಾನ್ ಅಂಗಂ ಸುನಾಸಮಾಖ್ಯಾತಿಂ ಕ್ರತುಮಾಂಗಿರ ಸಂಗಯಂ. ಉಲ್ಮುಖ ಅನ್ನುವವನಿಗೆ ಈ 10 ಜನರಲ್ಲಿ ಒಬ್ಬವನು. ಅವಳಿಗೆ ಪುಷ್ಕರಿಣಿ ಅನ್ನುವಲ್ಲಿ ಅಂಗ, ಸುನಾಸ, ಆಖ್ಯಾತಿ, ಕ್ರತು, ಆಂಗಿರಸ, ಗಯ ಅನ್ನುವಂತ 6 ಜನ ಮಕ್ಕಳು ಹುಟ್ಟುತ್ತಾರೆ. ಅಂದ್ರೆ ಉಳಿದವರಿಗೂ ಮಕ್ಕಳಿದ್ದಾರೆ. ಇದೆಲ್ಲ ಏನ್ ಗೊತ್ತಾ, ಒಂದು ರೀತಿಯಲ್ಲಿ ಕ್ಷಾತ್ರ ಪರಂಪರೆಯ ಸಂಬಂಧವನ್ನ ನಮ್ಗೆ ಚೆನ್ನಾಗಿ ಹೇಳ್ತಾ ಹೋಗುತ್ತೆ. ಇವತ್ತೇನಾಗಿದೆ ಅಂದ್ರೆ ಈ ಟೆಕ್ಸ್ಟ್ಗಳು ಯಾವುದು ಕೂಡ ನಮ್ಮ ಇತಿಹಾಸದ ಟೆಕ್ಸ್ಟ್ ಅಲ್ಲದೆ ಹೋದದ್ರಿಂದ ನಾವು ನಮ್ಮ 2000 ವರ್ಷದ ಹಿಂದಿನ ಕತೆ ಹೇಳಿ ಅಂದ್ರೆ ನಾವು ಕತ್ತೆ ಕಾಯೋರ್ ತರ ನೋಡ್ತಾ ಇರ್ತೇವೆ. ಏನ್ ಹೇಳಿದ್ರಿ ಇವ್ರು, ಯಾಕೆ ಹೇಳ್ತಾ ಇದ್ರಿ ಈ ಪ್ರಶ್ನೆ ಅಂತ ತಲೆ ಕೆಡಿಸ್ಕೊಳ್ಳೋ ತರ ಕೂತು ಬಿಡ್ತೇವೆ ನಾವು. ಆದ್ರೆ ನಿಜವಾಗಿ ಈ 2000 ವರ್ಷದ ಹಿಂದೆ ಕಂಡುಬಿಟ್ಟ ಬೆಳಕು ಜಗತ್ತಲ್ಲಿ ನಾವು ಕಂಡುಬಿಟ್ಟಾಗ್ಲೇ ಜಗತ್ತು ಬೆಳಕು ಪಡೆಯಿತು ಅಂತ ಅನ್ನುವವರಿಗೆಲ್ಲ ಈ ಇತಿಹಾಸದ ಕತೆ ಗೊತ್ತಿಲ್ಲ. ಗೊತ್ತಾದ್ರೂ ಕೂಡ ಅವ್ರು ಬೇಕು ಅಂತ ಅದನ್ನ ಇತಿಹಾಸದ ಟೆಕ್ಸ್ಟ್ ಅಲ್ಲಿ ಸೇರ್ಲಿಕ್ಕೆ ಬಿಡ್ಲಿಲ್ಲ. ವಸ್ತುತಃ ಇದೆಲ್ಲ ನಮ್ಮ ಕ್ಷಾತ್ರ ಪರಂಪರೆಯನ್ನು ತಿಳಿಸುವಂತಹ ದೊಡ್ಡ
ಆ ದಾಖಲೆಗಳು ಇವೆಲ್ಲವೂ ಕೂಡ. ಇದರಲ್ಲಿ ಆ ನಾವು ನೋಡಿದ್ವಿ ಯಾರೆಲ್ಲ, ಅಂಗ ಅಂತ ಒಬ್ಬ ರಾಜ ಬಂದ. ಇವನಿಂದ ಮುಂದಿನ ಪರಂಪರೆಯ ಕಥೆಯನ್ನು ನಾವು ಕೇಳ್ತೇವೆ ಈಗ. ಸುನೀತಾಂಗಸ್ಯ ಯಾ ಪತ್ನಿ ಸುಷೇವೆ ವೇನ ಮುದ್ಬಣಂ ಯದ್ದೌ ಶೀಲ್ಯಾತ್ ಸರಾಜರ್ಷಿ ನಿರ್ವಿಣ್ಣೋ ನಿರಗಾತ್ ಪುರಾತ್. ಅಂಗನಿಗೆ ಒಬ್ಬಳು ಹೆಂಡತಿ ಸುನೀತಾ ಅಂತ ಅವಳ ಹೆಸರು. ಸುನೀತಾ ಅಲ್ಲ, ಸುನೀತಾ. ಆ ಸುನೀತೆಗೆ ವೇನ ಅನ್ನುವ ಒಬ್ಬ ಮಗ ಹುಟ್ಟಿದ. ಅವನು ಎಂಥವನು ಅಂದ್ರೆ ಉದ್ಬಣಂ, ಭಯಂಕರ ವ್ಯಕ್ತಿತ್ವ. ಅವನನ್ನ ಯಾರೂ ಕೂಡ ಸಹಿಸಿಕೊಳ್ಳಿಕ್ ಸಾಧ್ಯ ಇರಲಿಲ್ಲ. ಅಂತಹ ದುಷ್ಟ, ದುರುಳ ದುರ್ಮಾರ್ಗ ದುಷ್ಟತಮ. ಇಂಥವನ ಮನೆಯ ಅವನ ಸ್ವಭಾವ ಹೇಗಿತ್ತು ಅಂತ ಮುಂದೆ ಹೇಳುತ್ತಾರೆ. ದೌಶೀಲ್ಯಾತ್ ಸರಾಜರ್ಷಿ ನಿರ್ವಿಣ್ಣು ನಿರಗಾತ್ ಪುರಾತ್. ತಂದೆಗೆ ಅಷ್ಟು ಅಧಿಕಾರ, ಅಷ್ಟು ಶಕ್ತಿ ಇದ್ರೂ ಕೂಡ ಮಗನ ದುರ್ನಡತೆಯಿಂದ ತನ್ನನ್ನ ಸವಾರಿಸಿಕೊಳ್ಳಿಕ್ಕಾಗದೆ, ತನಗೆ ತಾನೇ ರಕ್ಷಣೆ ಕೊಟ್ಟುಕೊಳ್ಳಿಕ್ಕಾಗದೆ ಪಟ್ಟಣವನ್ನು ಬಿಟ್ಟು ಓಡಿ ಹೋಗಿಬಿಟ್ಟ ಅಪ್ಪ. ಅವನ ದುರಾಡಳಿತವನ್ನ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಇಂತಹ ಮಕ್ಕಳು ಇರ್ತಾರೆ. ಯಮಂಗ ಶೇಪ ಕುಪಿತ ವಾಗ್ವಜ್ರ ಮುನಯ ಕಿಲ ಗತಾಸೋಸ್ತಸ್ಯ ಭೂಯಸ್ತೆ ಮಮಂತುರ್ ದಕ್ಷಿಣಂ ಕರಂ. ಅವನ ಈ ಕೆಟ್ಟ ಆಡಳಿತದಿಂದ ಋಷಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಯಾಕೆಂದ್ರೆ ಕ್ಷಾತ್ರ ಅನ್ನೋದು ಬ್ರಾಹ್ಮಕ್ಕೆ ಕವಚ. ಕವಚವೇ ತೂತಾಗಿ ಬಿಟ್ರೆ ಒಳಗಿನಿಂದ ಏನನ್ನ ಉಳಿಸಿ ನಾವು ಶಕ್ತಿಯನ್ನ ಸಮಾಜಕ್ಕೆ ತುಂಬುವುದು ಅನ್ನುವ ದೃಷ್ಟಿಯಿಂದ ಅವರು ಕೋಪಿಷ್ಠರಾಗಿ ವಜ್ರಾಯುಧದಂತ ವಾಕ್ಶಕ್ತಿ ಉಳ್ಳಂತಹ ಋಷಿಗಳು ವೇನನನ್ನ ವಾಗ್ವಜ್ರದಿಂದ ಸುಟ್ರು. ವಾಗ್ವಜ್ರ ಮುನಯಃಖಿಲ. ಅವರಿಗೆ ಆಯುಧ ಹಿಡಿದು ಗೊತ್ತಿಲ್ಲ, ಆದ್ರೆ ಅವರ ಮಾತೇ ವಜ್ರಾಯುಧ. ಅವರು ಆಡಿದ್ರೆ ಆ ಮಾತಿಗೆ ಎದುರುಗಡೆ ವ್ಯಕ್ತಿ ಕತ್ತಿಯಿಂದ ಒಂದೇ ಬಾರಿಗೆ ಬಾಳೆಯ ಗಿಡವನ್ನ ಕತ್ತರಿಸಿದರೆ ಯಾವ ರೀತಿ ಮಗುಚಿ ಬೀಳುತ್ತೋ ಆ ರೀತಿ ದೇಶವನ್ನೇ ಅಲ್ಲಾಡಿಸಿ ಬಿಡುವಷ್ಟು ಸಾಕತ್ತು ಅವರಿಗಿದೆ. ಅವನು ಸತ್ತೇ ಹೋದ ವೇನ. ಒಂದೇ ಶಾಪದ ಮಾತು. ಅಂದ್ರೆ ಇದು ಪ್ರಜೆಗಳೇ ಅವನನ್ನ ನಿಗ್ರಹಿಸಿದ್ರು, ರಾಜನಿಗೆ ಆಗ್ಲಿಲ್ಲ. ರಾಜ ಓಡಿ ಹೋದ. ಆಗ ಪ್ರಜೆಗಳೇ ಅವನನ್ನು ನಿಗ್ರಹಿಸಿದ್ರು. ಕೊನೆಗೆ ನೋಡಿ ಅಧಿಕಾರ ಸಿಕ್ಕಿತು, ನಮಗೆ ರಾಜ್ಯ ಸಿಕ್ಕಿತು ಅಂತ ಕೂತು ಬಿಡಬಹುದಿತ್ತಲ್ಲ. ಯಾರು ಕೂಡ್ಲಿಲ್ಲ. ಕೂಡ್ಲೆ ಅವನ ಶರೀರವನ್ನ, ಯಾಕಂದ್ರೆ ಅದು ದೊಡ್ಡ ವಂಶ, ವಂಶ. ಪ್ರಜಾ ಜಾತೋ ನಾರಾಯಣಾಂಶೇನ ಪೃಥುಃ ಪೃಥು ಪರಾಕ್ರಮ. ಆಗ ದೇಶದಲ್ಲಿ ಅರಾಜಕತೆ ಉಂಟಾಗಿ ದರೋಡೆಕೋರರಿಂದ ಪ್ರಜೆಗಳು ಅತ್ಯಂತ ಪೀಡೆಗೊಳಗಾದಾಗ ಆ ರಾಜ್ಯವನ್ನು ರಕ್ಷಿಸುವುದಕ್ಕಾಗಿ ಮುನಿಗಳು ಮಥಿಸಿದ ವೇನನ ಬಲತೋಳಿನಿಂದ ಭಗವಂತನ ರಾಜರಾಜೇಶ್ವರ ಅನ್ನುವಂತಹ ವಿಶೇಷ ರೂಪದಿಂದ ಒಡಗೂಡಿ ಪೃಥು ಅನ್ನುವ ಮಹಾಪರಾಕ್ರಮಿ ಹುಟ್ಟಿದ. ವಿದುರ ಕೇಳ್ತಾನೆ, ಏನಪ್ಪ ಒಂದೇ ಮಾತಲ್ಲಿ ಇಡೀ ಕಥೆನೆ ಮುಗಿಸ್ಬಿಟ್ಟಿಯಲ್ಲ, ನಂಗೆ ಡೀಟೇಲ್ ಆಗಿ ಬೇಕು, ಕರೆಕ್ಟ್ ಆಗಿ ಹೇಳು, ಏನಿದೆ ಅದು ಕತೆ. ಬಂದ ಹೋದ ಬಂದ ಅಂತಂದ್ರೆ ನಮ್ಗೆ ಕುಂದಾಪುರಕ್ಕೆ ಹೋದ ಪುಟ್ಟ ಬಂದ ಪುಟ್ಟ ಕತೆ ಬೇಡ ನಮ್ಗೆ. ಅವ್ನು ಕುಂದಾಪುರಕ್ಕೆ ಹೋಗಿ ವೇನನ ಕಥೆನಾ? ಇಲ್ಲ. ಪೃಥುವಿನ ಕತೆ ಭಗವಂತನ ರೂಪಗಳ ಬಗ್ಗೆ ಹೇಳುವಾಗ ಭಗವಂತನ ಅಂಶವನ್ನ ಹೊತ್ತ ಒಬ್ಬ ರಾಜ ಇವನು ಆಗಿದ್ದ ಅಂತ ಬಂದಿತ್ತು. ಆದ್ರೆ ಇಷ್ಟು ಕಥೆ ಯಾವುದು ಬಂದಿರಲಿಲ್ಲ. ವಿದುರ ಕೇಳ್ತಾನೆ, ತಸ್ಯ ಶೀಲ ನಿಧೇ ಸಾಧೋ ಬ್ರಹ್ಮಣ್ಯಸ್ಯ ಪಹಾತ್ಮನ ರಾಜ್ಞ ಕಥಮಭೂತ್ ದುಷ್ಟ ಪ್ರಜಾಯದ್ವಿಮನಾಯಯೌ. ಅಲ್ಲ, ಅಂಗರಾಜ ಅಷ್ಟು ಶೀಲವಂತ, ಒಳ್ಳೆಯ ಸಜ್ಜನರನ್ನ ಗೌರವದಿಂದ ಕಾಣುವವ. ಇಂಥವನಿಗೆ ಅಂಗರಾಜನಂತ ಕೆಟ್ಟ ಮಗ ಹುಟ್ಟುವುದು ಹೇಗೆ ಸಾಧ್ಯವಾಯಿತು? ದುಃಖ ಬಂತು ಅಂತ ಕಾಡಿಗೆ ಹೋಗುವ ಹಾಗಾಯ್ತಲ್ಲ, ಇಷ್ಟು ದುಷ್ಟನಾದ ಒಬ್ಬ ಮಗ ಇರ್ತಾನ ಅಂತ ಕೇಳ್ತಾನೆ. ಕಿಂಚಾಹೋವೇನ ಮುದ್ದಿಶ್ಯ ನಾರಾಯಣ ಬ್ರಹ್ಮದಂಡಮಯೂಯುಜನ್ ದಂಡವ್ರತ ಧರೆ ರಾಜ್ಞಿ ಮುನಯೋ ಧರ್ಮ ಕೋವಿದಾ
ತಪ್ಪಿತಸ್ಥರಿಗೆ ದಂಡನೆ ನೀಡುವಂತಹ ವ್ರತವನ್ನ ತೊಟ್ಟು ಆ ವೇನರಾಜನು ಅದೇ ಜವಾಬ್ದಾರಿಯನ್ನು ಹೊತ್ತವನಾಗಿದ್ರೂ ಕೂಡ ಮುನಿಗಳು ವೇನನಿಗೆ ಯಾವ ತಪ್ಪಿಗಾಗಿ ಈ ಶಿಕ್ಷೆ ಕೊಟ್ರು? ನೀವು ಹೇಳಿದ್ರಿ ದುಶ್ಶೀಲನಾಗಿದ್ದ, ದುರ್ನಡತೆಯಿಂದ ಕೂಡಿದ್ದ ಅಂತ. ಆದ್ರೆ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಕಾರಣ ಬೇಕಲ್ಲ. ನಮ್ಗೆ ಅವನ ಬಗ್ಗೆ ಸುದ್ದಿ ಬಂದಿದೆ, ಅವ್ನು ಕೆಟ್ಟವನು ಅಂತ ಹೋಗಿ ಸೀದಾ ಶಿಕ್ಷಿಸ್ಲಿಕ್ಕಾಗತ್ತಾ? ಇಲ್ಲ. ಏನು ಕಾರಣ? ಯಾವ ಉದ್ದೇಶದಿಂದ ಅವನನ್ನು ಶಿಕ್ಷಿಸುವಂತಹ ಸಂದರ್ಭ ಬಂತು? ಪ್ರಜೆಗಳನ್ನಾಳುವ ರಾಜ ತಪ್ಪು ಮಾಡಿದ್ರೂ ಕೂಡ ಪ್ರಜೆಗಳವನನ್ನ ತಿರಸ್ಕರಿಸಬಾರದು, ಅವನಲ್ಲಿ ದೇವರು ಇರ್ತಾರೆ ಅಂತ ಲೆಕ್ಕ. ನೋಡಿ, ಆ ಕಾಲದ ಒಂದು ಚಿಂತನೆ ಅದು. ಸಣ್ಣ ಪುಟ್ಟ ತಪ್ಪು ಮನುಷ್ಯನಾಗಿ ಲೋಪದೋಷಗಳು ಇರ್ತಾವೆ. ಅದನ್ನೆಲ್ಲ ಯೋಚನೆ ಮಾಡಿ ಆ ರಾಜನೇ ಅಕಸ್ಮಾತ್ ಇಲ್ಲದೆ ಹೋದ್ರೆ ಅದಕ್ಕಿಂತ ದೊಡ್ಡ ಭೂತ ಬಂದು ಆ ಸ್ಥಳದಲ್ಲಿ ಕೂತು ಇಡೀ ಪ್ರಜೆಗಳನ್ನ ಭಕ್ಷಿಸಿ ಬಿಡುತ್ತೆ ಅನ್ನುವ ಭಯಕ್ಕೆ ಇರುವ ಗುಣಗಳನ್ನ ಕಂಡು ಆ ಮೂಲಕ ರಾಜಾ ಪ್ರತ್ಯಕ್ಷ ದೇವತಾ ಅಂತ ನಾವು ಕಾಣ್ತೇವೆ. ಅದರಿಂದಾಗಿ ಲೋಕಪಾಲಕರ ಅಷ್ಟದಿಕ್ಪಾಲಕರ ತೇಜಸ್ಸನ್ನು ಧರಿಸಿದ್ದಾನೆ ಅಂತ ನಮಗೆ ಶಾಸ್ತ್ರದಲ್ಲಿ ರಾಜನ ಬಗ್ಗೆ ಅತ್ಯಂತ ಮಹತ್ವದ ಸಂಗತಿಯನ್ನು ಹೇಳುತ್ತೆ. ರಾಜನನ್ನ ಪಟ್ಟದಲ್ಲಿ ಕೂಡಿಸುವಾಗ ಅನೇಕ ಮಂತ್ರಗಳಲ್ಲಿ ವರುಣೋಸಿ, ಯಮೋಸಿ ಅಂತ ಅವನಲ್ಲಿ ನೀನು ನಿನ್ನಲ್ಲಿ ಯಮನಿದ್ದಾನೆ, ನಿನ್ನಲ್ಲಿ ವರುಣನಿದ್ದಾನೆ, ನಿನ್ನಲ್ಲಿ ಧರ್ಮ ಶಕ್ತಿ ನಿಂತಿದೆ ಅಂತ ಉದ್ದವಾದ ಅನೇಕ ದೇವತಾ ಸನ್ನಿಧಾನಗಳನ್ನ ಅವನಲ್ಲಿ ಕಲ್ಪಿಸಿಕೊಂಡು ಅದಕ್ಕೆ ತಕ್ಕದಾದಂತಹ ಕಲಶಗಳಲ್ಲಿ ಆ ದೇವತಾ ಸನ್ನಿಧಾನಗಳನ್ನೆಲ್ಲ ತುಂಬಿಸಿ ಅವನಿಗೆ ಅಭಿಷೇಕ ಮಾಡುತ್ತಾರೆ. 4 ದಿಕ್ಕುಗಳಲ್ಲಿರುವ ಸಮುದ್ರ, ಸುಮಾರು 3,500 ದೊಡ್ಡ ದೊಡ್ಡ ನದಿಗಳ, ಪ್ರಧಾನವಾದ ನದಿಗಳ ಮೂಲ ಭಾಗದಿಂದ ಬಂದ ನೀರು, ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಉಳಿದ ಕಲಶಕ್ಕೆ ದ್ರವ್ಯಗಳು ಅಂತ ಹೇಳಿದ ಅನೇಕ ಔಷಧಿಗಳ ಭಾರವನ್ನ ತುಂಬಿ ಅದರಲ್ಲಿ ಜಪಿಸಿ ರಾಜನನ್ನ ಅದರಲ್ಲಿ ಮೀಯಿಸ್ತಾರೆ. ಏತದಾಖ್ಯಾಹಿ ಮೇ ಬ್ರಹ್ಮನ್ ಸುನೀತಾತ್ಮಜ ಚೇಷ್ಟಿತಂ ಶ್ರದ್ಧಧಾನಾಯ ಭಕ್ತಾಯ ತ್ವಂ ಪರಾವರ ವಿತ್ತಮ. ಋಷಿಗಳು ಶಾಪ ಕೊಡಬೇಕಾದ್ರೆ ಮಹತ್ತರ ಕಾರಣ ಇರಬೇಕು. ಆದ್ರಿಂದ ಮೈತ್ರೇಯರೇ, ಆ ವೇನರಾಜ ಮಾಡಿದ ಅಕಾರ್ಯ ಏನು? ನೀವು ಪರ ಮತ್ತು ಅಪರ ಎರಡೂ ತತ್ವಗಳನ್ನ ಬಲ್ಲವರಾದ್ರಿಂದಾಗಿ ಶ್ರದ್ಧೆಯಿಂದ ಕೇಳುವ ನನ್ನ ಕಿವಿಗೆ ನೀವು ಮಾತಿನ ಅಮೃತವನ್ನ ಸುರಿಬೇಕು ಅಂತ ಕೇಳ್ತಾನೆ. ಮೈತ್ರೇಯರು ಹೇಳ್ತಾರೆ, ಅಂಗೋಶ್ವಮೇಧಂ ರಾಜರ್ಷಿ ರಾಜಹಾರ ಮಹಾಕೃತಂ ನಾಜಗ್ಮುರ್ ದೇವತಾಸ್ತಸ್ಮಿನ್ ನಾಹೂತ ಬ್ರಹ್ಮವಾದಿವಿ. ರಾಜರ್ಷಿ ಅಂಗರಾಜ ಒಂದು ಅಶ್ವಮೇಧ ಯಾಗ ಮಾಡುತ್ತಾನೆ. ಅಲ್ಲಿ ಬ್ರಹ್ಮಜ್ಞಾನಿಗಳಾದ ಋತ್ವಿಜರು ಆಹ್ವಾನ ಮಾಡಿದ್ರು ಕೂಡ ದೇವತೆಗಳು ಆವಿರ್ಭಾಗವನ್ನ ಸ್ವೀಕರಿಸಲಿಕ್ಕೆ ಬರಲಿಲ್ಲ. ವಿದುರ ಋತ್ವಿಜರು ಆಶ್ಚರ್ಯಪಟ್ರು. ಯಜಮಾನನಾದ ಅಂಗರಾಜನಿಗೆ ಹೇಳಿದ್ರು, ನಾವು ದೇವತೆಗಳನ್ನ ಕುರಿತ ಆಹುತಿಯನ್ನು ಕೊಡ್ತಾ ಇದ್ದೇವೆ, ಆದ್ರೆ ದೇವತೆಗಳು ಯಾರು ಬರ್ತಿಲ್ಲ. ಕೊನೆಗೆ ರಾಜ ಒಂದ್ಸಲ ಕಣ್ಣು ಚಿಕ್ಕದು ಮಾಡಿ ನೋಡ್ತಾನೆ. ಅಂದ್ರೆ ನೀವು ಕೊಡುವ ಆಹುತಿಯಲ್ಲಿ ಏನಾದ್ರೂ ದ್ರವ್ಯದಲ್ಲಿ ಲೋಪ ಉಂಟಾಗಿದೆಯೋ ಅನ್ನುವ ಹಾಗೆ. ತಕ್ಷಣ ಅವ್ರು ಹೇಳ್ತಾರೆ, ಖಂಡಿತ ರಾಜನ್, ನೀನು ಸಂದೇಹ ಪಡಬೇಡ, ಹವಿಸ್ಸುಗಳಲ್ಲಿ ಯಾವ ದೋಷವೂ ಇಲ್ಲ. ಹವೀಂಶಿ ಅದುಷ್ಟಾನಿ ಆಸಾದಿತಾನಿತೆ. ವಸ್ತು ಶುದ್ಧವಾಗಿರ್ಬೋದು, ಆದ್ರೆ ಶ್ರದ್ಧೆ ಇಲ್ಲದೆ ಮಾಡಿದ್ದಿದ್ರೆ ಇಲ್ಲ, ಹಾಗೂ ಆಗಿಲ್ಲ. ಶ್ರದ್ಧೆಯ ಆಸಾದಿತಾನಿ. ಆಮೇಲೆ ಛಂದಾಂಸಿ ಅಯಾತಯಾಮಾನಿ. ಯಾತಯಾಮ ಅಂದ್ರೆ ಒಂದು ಸಮಯ ಇದೆ, ಸಿದ್ಧಪಡಿಸಿದ ನಂತರ 3 ಗಂಟೆಗಳ ಕಾಲ ಅದು ಯಜ್ಞಕ್ಕೆ ಯೋಗ್ಯವಾಗಿರುತ್ತೆ. ಯಾತಯಾಮ, ಒಂದು ವೇಳೆ ಯಾಮ ಕಳಚಿದ ನಂತರ ಆ ಪದಾರ್ಥವನ್ನ ಯಜ್ಞದಲ್ಲಿ ಆಹುತಿ ಕೊಡುವುದಕ್ಕೆ ಏನಾದ್ರೂ ಬಳಸಿದ್ರು ಅಂದ್ರೆ ಇಲ್ಲ, ಎಲ್ಲವನ್ನೂ ಕೂಡ ಕ್ರಮವಾಗಿ ನಾವು ಬಳಸಿದ್ದೇವೆ. ಅಲ್ಲ, ಪದಾರ್ಥ ಅಲ್ಲ, ಛಂದಸ್ಸುಗಳೇ ಯಾತಯಾಮ ಆಗಿದ್ರೆ ಹೇಳ್ಬೇಕಾದ ಮಂತ್ರಗಳನ್ನೇ ಪ್ರಾಕ್ಟೀಸೇ ಮಾಡದೆ ಅವತ್ತೇ ಫಸ್ಟ್ ಟೈಮ್ ಪುಸ್ತಕ ತೆಗೆದು ಹಾಕಿ ಆಹುತಿ ಅಂತ 4 ದಿಕ್ಕುಗಳಲ್ಲಿ ಕೂತು ದಬ ಅಂತ ಅಗ್ನಿ ಯಾವ ಬಾಯಲ್ಲಿ ತಗೊಳ್ಬೇಕು ಅಂತ ಗೊತ್ತಾಗದೆ ತಲೆ ಕೆಡುವಂತೆ ಏನಾದ್ರೂ ಮಾಡಿದ್ರಾ? ಇಲ್ಲ, ಹಾಗೂ ಆಗಿಲ್ಲ. ಯೋಜಿತಾನಿ ಧೃತೌ ವ್ರತೈಹಿ. ವ್ರತ ನಿಯಮಗಳನ್ನು ಚೆನ್ನಾಗಿ ಪಾಲಿಸಿ ಸ್ವಾಧ್ಯಾಯ ವ್ರತದಲ್ಲಿ ಮುಳುಗಿದಂತಹ ವೇದ ಮಂತ್ರಗಳನ್ನ ಹೇಳುವಂತಹ ಬಲ ತುಂಬಿದವರಿಂದಲೇನೆ ಈ ಕಾರ್ಯ ನಡೆದಿದೆ. ನ ವಿದಾಮೇಹ ದೇವಾನಾಂ ಹೇಳನಂ ವಯಮಣ್ಮಪಿ ನ ಗೃಣ್ಣಂತಿ ಭಾಗಾನ್ ಸ್ವಾನ್ ಎನ್ನ ಗೃಣ್ಣಂತಿ ಭಾಗಾನ್ ಸ್ವಾನ್ ಯೇ ದೇವಾ ಕರ್ಮ ಸಾಕ್ಷಿಣ. ಯಾಗದಲ್ಲಿ ದೇವತೆಗಳಿಗೆ ಸ್ವಲ್ಪ ಅಪಚಾರವಾದ್ರೂ ಕೂಡ ಅವ್ರು ಬರಲ್ಲ ಅನ್ನೋ ನಮ್ಗೆ ಗೊತ್ತು. ಆದ್ರೆ ನಾವು ನಮ್ಮ ಯಾಗದ ಎಲ್ಲ ಪರಿಸರವನ್ನು ಕೂಡ ಶುದ್ಧವಾಗಿ ಗಮನಿಸಿದ್ದೇವೆ. ಯಾವುದೇ ದೋಷಗಳು, ಅಪಚಾರಗಳು ಅಲ್ಲಿ ಆಗಿಲ್ಲ. ಕರ್ಮಸಾಕ್ಷಿಗಳಾದ ದೇವತೆಗಳನ್ನೇ
ನಾವು ಬೇಕಾದ್ರೂ ಪ್ರಶ್ನಿಸ್ಬೋದು ನಮ್ಮಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ. ಆದ್ರೂ ಅವ್ರ ಹವಿರ್ಭಾಗ ಯಾಕೆ ಸ್ವೀಕರಿಸ್ಲಿಲ್ಲ ಅನ್ನೋದು ಮಾತ್ರ ಗೊತ್ತಾಗ್ಲಿಲ್ಲ. ಮೈತ್ರೇಯರು ಹೇಳ್ತಾರೆ, ಅಂಗನಿಗೆ ಯೋಚನೆ ಬಂತು. ಅಲ್ಲಿ ತನಕ ಅವನು ಮೌನದಲ್ಲಿ ಕೂತಿದ್ದ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಿರಲಿಲ್ಲ. ಅಂದ್ರೆ ಯಾಗದ ಒಂದು ಲಕ್ಷಣ ಅದು. ಯಾಗದ ಮಧ್ಯದಲ್ಲಿ ಮಾತಿಲ್ಲ, ಕೇವಲ ಯಜ್ಞದ ಆಹುತಿಗಳಿಗೆ ತಕ್ಕ ಸಂಬಂಧಪಟ್ಟ ವಿಷಯಗಳನ್ನು ಮಾತಾಡ್ಬೇಕು ಹೊರತು ಬೇರೆ ಮಾತಾಡ್ಲಿಕ್ಕಿಲ್ಲ. ಆದ್ರೆ ಈ ಕಾರ್ಯ ಯಜ್ಞಕ್ಕೆ ಭಂಗವನ್ನ ತರ್ತಾ ಇದೆ, ಆದ್ರಿಂದ ಅದನ್ನ ತಪ್ಪಿಸುವುದಕ್ಕಾಗಿ ತುಂಬಾ ದುಃಖಿತನಾಗಿ, ತಾನು ಯಜಮಾನ, ಋತ್ವಿಜರ ಅಹವಾಲನ್ನು ಈಗ ಸ್ವೀಕರಿಸಿ ಅದಕ್ಕೊಂದು ಪರಿಹಾರ ಕಾಣಬೇಕು. ಅದಕ್ಕೋಸ್ಕರ ಅಲ್ಲಿಯ ಸದಸ್ಯರ ಪ್ರಶ್ನೆ ಕೈ ಮುಗಿದು ಕೇಳುತ್ತಾನೆ, ನಾನು ಮಾತಾಡ್ಬೇಕಿದೆ, ನನಗೆ ಅನುಮತಿ ಕೊಡಿ ಅಂತ. ನೋಡಿ ಎಷ್ಟಿತ್ತು. ಈಗ ಬೈದ್ರು ಆ ಬಾಯಿ ನಿಲ್ಸಲ್ಲ, ಬಡ 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 ಅಂತ ಎಲ್ರೂ ಮಾತಾಡ್ತಿರ್ತಾರೆ. ಅಲ್ಲಿ ಆಹುತಿಗಿಂತ ಹೆಚ್ಚು ಉಳಿದ ಶಬ್ದಗಳ ಭರಾಟೆಯೇ ಜಾಸ್ತಿ ಇರುತ್ತೆ. ಅವರೇ ಬೇಕಾದ್ರೆ ಹೇಳ್ತಾರೆ, ಮಂತ್ರಚೂರು ನಿಧಾನ ಕೇಳಿ, ನಮ್ಗೆ ಅಲ್ಲಿ ಒಳಗೆ ಮಾತಾಡ್ಬೇಕು ಅಂತ. ಅಷ್ಟು ಬಂದವರದ್ದೇ ಕಾರುಬಾರು ಅಂತ. ನಾಗಚ್ಚಂತ್ಯಾಹುತಾ ದೇವ ನ ಗೃಹ್ಣಂತಿ ಗ್ರಹಾನಿವ ಇಹ ಸತಸಸ್ಪತಯೋ ಬ್ರೂತ ಕಿಮವದ್ಯಂ ಮಯಾ ಕೃತಂ. ಸದಸ್ಯರೇ, ನೀವು ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ಇದು ಋತ್ವಿಜರು ಹೇಳಿದ್ದು, ಸದಸ್ಯರನ್ನು ಕೇಳ್ತಿದ್ದಾರೆ. ನೀವೆಲ್ಲ ಆಗದಿಂದ ಮೌನವಾಗಿ ಗಮನಿಸ್ತಾ ಇದ್ರಲ್ವಾ, ಏನಾದ್ರೂ ನಾವು ಮಾಡಿದ ಕೆಲಸದಲ್ಲಿ ತಪ್ಪಾಗಿದ್ರೆ ಹೇಳಿ. ಆಹ್ವಾನಿತರಾದಂತಹ ದೇವತೆಗಳು ಯಾಕೆ ಬರಲಿಲ್ಲ? ಸೋಮರಸವನ್ನು ಯಾಕೆ ಸ್ವೀಕರಿಸ್ತಿಲ್ಲ? ಕಿಮವದ್ಯಂ ಮಯಾ ಕೃತಂ, ನಾನೇನ್ ತಪ್ಪು ಮಾಡಿದ್ದೇನೆ ಹೇಳಿ. ಸದಸ್ಯಾವೂಚು ನರದೇವೇಹ ಭವತೋ ನಾವದ್ಯಂ ಹಿಮನಾಕ್ ಸ್ಥಿತಂ ಅಸ್ತೇಕಂ ಪ್ರಾಕ್ತನಮಘಂ ಯದಿ ಹೇ ದೃಕ್ ತ್ವಮಪ್ರಜ. ರಾಜನೇ, ನೀನು ಈ ಜನ್ಮದಲ್ಲಿ ಯಾವುದೇ ಇಲ್ಲಿ ತಪ್ಪು ಮಾಡ್ಲಿಲ್ಲ. ಧರ್ಮಿಷ್ಠನಾದ ನೀನು ನಿನ್ನ ಈ ಸತ್ಕಾರ್ಯವನ್ನ ಮುನ್ನಡೆಸಲಿಕ್ಕೆ ಬೇಕಾದ ಯೋಗ್ಯನಾದ ಒಂದು ಸಂತತಿಯನ್ನ ಪಡೆದಿಲ್ಲ. ಆದ್ರಿಂದ ಯಾವುದೋ ಬಾಲಹತ್ಯೆಯಂತಹ ಒಂದು ಪಾಪವನ್ನು ಮಾಡಿದ್ದಕ್ಕಾಗಿ ಈ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಿ. ಅಂಥ ತಪ್ಪಾದಾಗ್ಲೇ ನಮ್ಗೆ ಸಂತತಿ ಹೀನತೆ ಅನ್ನೋದು ಕಾಣುತ್ತೆ. ಆ ತಪ್ಪಿಲ್ಲದೆ ಹೋದ್ರೆ ಇನ್ಯಾವುದೋ ಬೇರೆ ಬೇರೆ ಕಾರಣಗಳು ಇರ್ತಾವೆ ಇಂಥದ್ದೇ, ಆದ್ರೆ ಇದು ಪ್ರಧಾನವಾದ ಕಾರಣ. ನಮ್ಗೆ ಅದೇ ಕಾಣಿಸ್ತಿದೆ. ನೋಡಿ, ಅವರು ಬಹಳ ಚೆನ್ನಾಗಿ ಜ್ಯೋತಿಷವನ್ನೇ ಹೇಳಿದ್ದು. ಪೂರ್ವ ಜನ್ಮದ ಬಾಲಹತ್ಯಾಪರಾಧಕ್ಕಾಗಿ ಸಂತತಿಹೀನನಾಗಿ ಈಗ ಆ ಮುಂದುವರಿಕೆ ಅನ್ನುವ ಕರ್ತವ್ಯವನ್ನು ನಿರ್ವಹಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ದೇವತೆಗಳು ಬರ್ತಿಲ್ಲ. ಸಾಕ್ಷಾತ್ ಯಜ್ಞಪುರುಷನಾದ ಹರಿಯನ್ನೇ ನೀನು ಸಂತತಿಗಾಗಿ ಬೇಡಿಕೋ, ಪುತ್ರಕಾಮೇಷ್ಟಿ ಯಾಗವನ್ನ ಮಾಡು. ಯಜ್ಞ ಭೋಕ್ತೃವಾದ ಹರಿ ನಿನಗೆ ಖಂಡಿತ ಒಂದು ಸಂತತಿಯನ್ನ ಕೊಡ್ತಾನೆ. ನಮಗೆ ನಂಬಿಕೆ ಇದೆ, ನಿನಗೆ ಸಂತತಿ ಆಗುವುದು ನಿಶ್ಚಿತ. ಆಗ ದೇವತೆಗಳು ಕೂಡ ಮುಂದೆಯೂ ಈ ಯಾಗ ಈ ಯಜಮಾನನಿಂದ ನಡೆಯುತ್ತೆ, ಈ ಪರಂಪರೆಯನ್ನು ಮುಂದುವರಿಸ್ತಾರೆ ಅಂತ ನಂಬಿಕೆ ಬಂದಾಗ ಅವರು ನಿನ್ನ ಈ ಯಾಗದಲ್ಲಿ ಆಹಾರವನ್ನ, ಹವಿರ್ಭಾಗವನ್ನ ಸ್ವೀಕರಿಸ್ತಾರೆ ಅಂತ ಹೀಗೆ ಅವರು ಎಚ್ಚರಿಕೆ ಕೊಟ್ಟಾಗ ಹೌದು ಅಂತ ಅವನಿಗೆ ಅರ್ಥ ಆಗುತ್ತೆ. ಮತ್ತೆ ಆ ಋಷಿಗಳು ಹೇಳ್ತಾರೆ, ಉಪಾಸಕ ಯಾವ ಇಷ್ಟಾರ್ಥವನ್ನ ಬಯಸಿ ಕರ್ಮವನ್ನ ಮಾಡ್ತಾನೋ ಪ್ರಾಮಾಣಿಕವಾಗಿ ಭಗವಂತನಿಗೆ ಅರ್ಪಿಸಿ, ಅದು ಲೋಕೋಪಕಾರಕವಾದ ಕರ್ಮ ಆದಾಗ ಹರಿ ಅದನ್ನ ಖಂಡಿತ ಕೊಟ್ಟೇ ಕೊಡ್ತಾನೆ. ಯಾವ ಫಲಕಾಮನೆಯನ್ನು ಬೇಕಾದ್ರೂ ಭಗವಂತನಲ್ಲಿ ಮಾಡಬಹುದು. ಆದ್ರೆ ಅದು ತನ್ನ ಸ್ವಕೇಂದ್ರಿತವಾದಾಗ ಅಪರಾಧವಾಗುತ್ತೆ. ಲೋಕ ಕೇಂದ್ರಿತವಾದಾಗ, ಲೋಕೋಪಕಾರಕವಾದಾಗ, ತನ್ನ ಸ್ವಾರ್ಥದ ಹಿನ್ನೆಲೆ ಅದರಲ್ಲಿ ಇಲ್ಲ ಅಂತಾದಾಗ ಅದು ಅವನಿಗೆ ಹಾನಿಯಾಗುವುದಿಲ್ಲ, ಒಳ್ಳೆಯ ಫಲವನ್ನೇ ಕೊಡುತ್ತೆ. ಇತಿ ವ್ಯವಸಿತ ವಿಪ್ರಾಸ್ತಸ್ಯ ರಾಜ್ಞ ಪ್ರಜಾತಯೇ ಪುರೋಡಾಶಂ ನಿರವಪನ್ ಚಿಪಿವಿಷ್ಟಾಯ ವಿಷ್ಣವೇ. ಹೀಗೆ ನಿಶ್ಚಯಿಸಿ ಋತ್ವಿಜರು ರಾಜನಿಗೊಂದು ಒಳ್ಳೆಯ ಅಧಿಕಾರವನ್ನು ಮುನ್ನಡೆಸುವ, ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸುವ, ಪ್ರಜ್ಞಾತಂತುವನ್ನು ಮುಂದುವರೆಸುವ, ಯಾಗದ ಕೊಂಡಿಯನ್ನು ಬೆಳೆಸುವಂತಹ ಸಂತತಿಗಾಗಿ ಪುತ್ರಕಾಮೇಷ್ಟಿಯ ದೇವತೆಯಾದ ಶಿಪಿವಿಷ್ಟ ಅನ್ನುವ ಭಗವದ್ ರೂಪದ ತೃಪ್ತಿಗಾಗಿ ಪುರೋಡಾಶವನ್ನ ಸಿದ್ಧಪಡಿಸಿದರು. ಶಿಪಿವಿಷ್ಟ ಅನ್ನುವುದು ಸತ್ಸಂತತಿಗಾಗಿ ಪ್ರಾರ್ಥಿಸಬೇಕಾದ ಭಗವಂತನ, ನಾರಾಯಣನ ಒಂದು ವಿಶಿಷ್ಟವಾದ ರೂಪ. ಶಿಪಿವಿಷ್ಟ ಪ್ರಜಾಪತಿ ಅಂತ ಸಹಸ್ರನಾಮದಲ್ಲೂ ಕೂಡ ಅದೊಂದು ನಾಮ. ಶಿಪಿ ಅಂದ್ರೆ ಯಜ್ಞದ ಅಗ್ನಿಯಲ್ಲಿ ವಿಷ್ಟ ಪ್ರವೇಶ ಮಾಡಿದವನು ಅಂತ ಅರ್ಥ. ಯಜ್ಞದ ಶಿಖೆಯಲ್ಲಿ ಪ್ರವೇಶ ಮಾಡಿ ಬೇಕಿರುವ ಸತ್ಸಂತತಿಯನ್ನು ಕೊಡುವಂತಹ ಭಗವದ್ ರೂಪ. ತಸ್ಮಾತ್ ಪುರುಷ ಉತ್ತಸ್ಥೌ ಹೇಮಮಾಲ್ಯ ಮಲಾಂಬರ ಹಿರಣ್ಮಯೇನ ಪಾತ್ರೇಣ ಸಿದ್ಧಮಾದಾಯ ಪಾಯಸಂ. ಶುಭ್ರ ಬಟ್ಟೆಯನ್ನ ಉಟ್ಟ, ಚಂದದ ಚಿನ್ನದ ಹಾರವನ್ನ ತೊಟ್ಟ
ಒಬ್ಬ ದಿವ್ಯವಾದ ವ್ಯಕ್ತಿತ್ವವುಳ್ಳ ಪುರುಷ ಬಂಗಾರದ ಪಾತ್ರೆಯನ್ನ ಹೊತ್ತು ಸಿದ್ಧವಾದ ಪಾಯಸವನ್ನು, ಅದು ಅಡಿಗೆ ಒಲೆಯಲ್ಲೇ ಎದ್ದು ಬಂತು, ಪಾಯಸ ಸಿದ್ಧವಾಗಿ ಬಂತು. ಇವ್ರು ಪಾಯಸ ಮಾಡಿದ್ದಲ್ಲ, ಪಾಯಸ ಒಳಗಿನಿಂದಲೇ ತಂದು ಅಗ್ನಿಕೊಂಡದಿಂದ ಎದ್ದು ಬಂದ. ರಾಜ ಋತ್ವಿಜರ ಅನುಮತಿಯನ್ನ ಪಡೆದು ಆ ಪಾಯಸವನ್ನ, ಆ ಪಾತ್ರೆಯನ್ನ ಬೊಗಸೆಯಲ್ಲಿ ಸ್ವೀಕರಿಸಿದ. ತಾನು ಸಂತೋಷದಿಂದ ಆಘ್ರಾಣ ಮಾಡಿ ಅಂತ ಹೇಳಿದ್ರು. ಆಘ್ರಾಣ ಮಾಡಿದ. ತನ್ನ ಮಡದಿಯಾದ ರಾಣಿಗೆ ಅದನ್ನ ಕೊಟ್ಟ. ಸಾ ತತ್ಪುಂಸವನಂ ರಾಜ್ಞಿ ಪಾರ್ಶ್ಯರ್ಥವು ಪತ್ಯುರಾದದೆ ತತಃ ಕಾಲ ಉಪಾವೃತ್ತೆ ಕುಮಾರಂ ಸುಷುವೆ ಪ್ರಜಾ. ತತ್ಪುಂಸವನಂ, ಅದು ಒಂದು ಪುಂಸವನದ ಕಾರ್ಯವಾಗಿತ್ತು. ನಮ್ಗೊಂದು ತಪ್ಪು ಕಲ್ಪನೆ ಇದೆ. ಪುಂಸವನ ಅಂದ್ರೆ ಅದನ್ನ ಗಂಡಾಗಿಸುವುದು ಅಂತ. ಪುಂಸವನ ಅಂದ್ರೆ ಗಂಡಾಗಿಸುವುದು ಅಂತ ಅರ್ಥ ಅಲ್ಲ. ಪುಂ ಅಂತಂದ್ರೆ ಪೂರ್ಣ ಶರೀರ ಅಂತ ಅರ್ಥ. ಆ ಮಗುವಿಗೆ ಅಲ್ಲಿ ಏನ್ ಬೆಳೆಯುತ್ತೋ ಆ ಮಗುವಿಗೆ ಕೈ, ಕಾಲು, ಮೂಗು, ಬಾಯಿ, ಹೊಟ್ಟೆ, ಕಣ್ಣು, ಮೂಗು ಎಲ್ಲವೂ ಪೂರ್ಣವಾಗಿ ಬೆಳೆಯಲಿ ಅನ್ನೋದು ಪುಮಾನ್ ಅಂದ್ರೆ ಪೂರ್ಣವಾದ ಶರೀರ ಅಂತ ಅರ್ಥ. ಪುಂಸವನ ಅಂತಂದ್ರೆ ಪೂರ್ಣವಾದ ಶರೀರ ಬರಲಿ ಅನ್ನುವ ದೃಷ್ಟಿಯಿಂದ ಮಾಡುವುದು. ಅದು ಯಜಮಾನನ ಸಂಕಲ್ಪದಲ್ಲಿ ಅವನು ಏನ್ ಬಯಸ್ತಾನೋ ಅದು ಸರಿ. ಆದ್ರೆ ಪುಂಸವನ ಅನ್ನುವ ಕಾರ್ಯ ಗರ್ಭದ ಆರಂಭದಲ್ಲಿ ಮಾಡುವಾಗ ಅವರಿಗೆ ಅದರಲ್ಲಿ ಯಾವುದಿರುತ್ತೆ ಅಂತ ಗೊತ್ತಿರುತ್ತಾ? ಪುಂಸವನ ಮಾಡಿಯೂ ಹೆಣ್ಣು ಹುಟ್ಟಲ್ವಾ? ಪುಂಸವನ ಕರ್ಮಕ್ಕೂ ಆ ಪ್ರಧಾನವಾದ ಮಗುವೇ ಬೇಕು ಅಂತ ಕೇಳುವುದಕ್ಕೂ ಏನು ಸಂಬಂಧ ಇಲ್ಲ. ಆ ಪುಂಸವನ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟ 16 ಕಾರ್ಯ, ಅದು 16 ಸಂಸ್ಕಾರ ಕಾರ್ಯ ಅದು. ಹಾಗಾಗಿ ಪೂರ್ಣ ಶರೀರವನ್ನ ಪಡೆಯುವಂತಹ ಉದ್ದೇಶದಿಂದ ಪುಂಸವನ ಕರ್ಮವನ್ನ ಅಲ್ಲಿ ಮಾಡಿದ್ದಾರೆ. ಗರ್ಭವನ್ನ, ಆ ಪಾಯಸವನ್ನ ಪಡೆದದ್ರಿಂದ ಪ್ರಾಶ್ಯ ಅದನ್ನ ಸ್ವೀಕರಿಸಿ ಋತುಕಾಲದಲ್ಲಿ ತನ್ನ ವಂಶದ ಪರಂಪರೆಯನ್ನು ಮುಂದುವರೆಸುವಂತಹ ಗರ್ಭವನ್ನ ಧರಿಸ್ತಾಳೆ. ಸಕಾಲದಲ್ಲಿ ಒಂದು ಮಗುವನ್ನು ಕೂಡ ಹೆರ್ತಾಳೆ. ಸಬಾಲ ಏವ ಪುರುಷೋ ಮಾತಾಮಹ ಮನೋರಥ ಅಧರ್ಮಾಂಶೋದ್ಭವಂ ಮೃತ್ಯುಂ ತೇನಾಭವತ ಧಾರ್ಮಿಕ. ಬಾಲಕನಾಗಿಯೇ ಇರುವಾಗ ಅಧರ್ಮಾಭಿಮಾನಿಯಾದ ಅಸುರನ ಒಂದು ಅಂಶವೇ ಆ ಬಾಲಕನಾಗಿ ಹುಟ್ಟಿದ್ದ. ಅಧರ್ಮಾಭಿಮಾನಿ ಅವನು ತನ್ನ ಅಜ್ಜನಾದ ಮೃತ್ಯುವನ್ನೇ ಅನುಸರಿಸುತ್ತಾ ಅಧಾರ್ಮಿಕ ಪುರುಷನಾಗಿ ಬೆಳೆದ. ಅವನಿಗೆ ಎಲ್ಲರ ಮೈಯಲ್ಲಿ, ಮನಸ್ಸಿನಲ್ಲಿ ಭಯ ಆಗ್ತಾ ಇದೆ ಅನ್ನುವುದನ್ನು ನೋಡಿಯೇ ಸಂತೋಷ. ಹಿಂಸಾನಂದಿ ಅಂತ ಕರೀಬಹುದು. ಹಿಂಸೆಯಿಂದಲೇ ಆನಂದ ಪಡುವಂತಹ ಮಹಾದುರುಳ. ಸಶರಾಸನ ಮುದ್ಯಮ್ಯ ಮೃಗಯುರ್ವನ ಗೋಚರ ಅಂತ್ಯ ಸಾಧು ಮೃಗಾನ್ ದೀನಾನ್ ವೇನೋಸೌ ಇತ್ಯರೌ ಜನಃ. ಅವನು ಬಿಲ್ಲನ್ನು ಎತ್ತಿಕೊಂಡು ಕಾಡಿಗೆ ಹೋಗ್ತಿದ್ದ, ಬೇಟೆಯಾಡ್ತಿದ್ದ. ತಮ್ಮ ಪಾಡಿಗೆ ತಾವು ಸಾಧು ಪ್ರಾಣಿಗಳಾಗಿ ಯಾರಿಗೂ ಉಪದ್ರವ ಕೊಡ್ತಾ ಇದ್ದ ಪ್ರಾಣಿಗಳನ್ನೂ ಕೂಡ ಕೊಲ್ತಿದ್ದ. ದೀನರಾದ ಯಾರೋ ದಾರಿಯಲ್ಲಿ ಸಿಕ್ಕವನನ್ನು ಮಾತಾಡಿಸ್ಲಿಕ್ಕೆ ಬಂದ್ರು ಅವರನ್ನು ನಿರ್ದಯವಾಗಿ ಕೊಲ್ತಿದ್ದ. ಜನರು ಇದನ್ನ ಕಂಡು ವೇನ ಅಂದ್ರೆ ಶಬ್ದಕ್ಕೆ ಅರ್ಥ ಪ್ರಾಣಿ ಹಿಂಸಕ ಅಂತಾನೆ ಹೇಳಿಬಿಟ್ರು. ವೇನ ಹಿಂಸಾಯಾಮ್ ಅಂತ ಒಂದು ಧಾತು ಇದೆ. ಆ ವೇನ ಅನ್ನೋದಕ್ಕೆ ಇನ್ನೊಂದು ಸುಂದರವಾದ ಅರ್ಥವೂ ಇದೆ. ವೇದದಲ್ಲಿ ವೇನ ಅನ್ನೋ ಶಬ್ದ ಪ್ರಯೋಗ ಇದೆ. ಅದು ಪ್ರಾಣನನ್ನ ಉಲ್ಲೇಖಿಸಿ ಹೇಳುವಂಥದ್ದು. ಅದು ಸಶಕ್ತವಾದ ಲೋಕದ ಜ್ಞಾನವನ್ನ ಬೆಳಗಿಸುವುದಕ್ಕೋಸ್ಕರ ಇರುವ ಶಕ್ತಿ ಅಂತ ಅಲ್ಲಿ ಉಲ್ಲೇಖ ಇದೆ. ಇಲ್ಲಿ ಇವನು ವೇನ ಭಯವನ್ನ ಹುಟ್ಟಿಸುವವನು. ಜಗತ್ತಿನ ಎಲ್ಲ ಅಧಿಕಾರವನ್ನು ಕೂಡ ದುರುಪಯೋಗ ಪಡಿಸಿಕೊಂಡ. ಆಟದ ಬಯಲಿನಲ್ಲಿ ಜೊತೆಗೆ ಆಟ ಆಡುವ ಸಮವಯಸ್ಕರನ್ನು ಕೂಡ ಬಲಾತ್ಕಾರದಿಂದ ನಿರ್ದಯವಾಗಿ ಚಂಡಾಲ ಒಂದು ದನಗಳನ್ನ ಕೊಲ್ಲುವಂತೆ ಈತನು ಕೂಡ ಕೊಂದು ಬಿಡ್ತಿದ್ದ ಸಣ್ಣ ವಯಸ್ಸಲ್ಲಿ. ಏನು ದೊಡ್ಡವನಲ್ಲ. ಕೆಲವೊಮ್ಮೆ ನೋಡಲ್ವಾ, ಸಣ್ಣ ಸಣ್ಣ ಮಕ್ಕಳಿಗೆನೆ ಅವರ ಮತೀಯ ಭಾವನೆಯನ್ನು ಹುಟ್ಟು ಹಾಕುವುದಕ್ಕೆ ಶಾಲೆಗಳಲ್ಲೇ ಅಂತಹ ದುರಭ್ಯಾಸದ ಚಿತ್ರಣಗಳನ್ನ ಅವರಲ್ಲಿ ಮೂಡಿಸ್ತಾರೆ. ಆ ಕ್ರೀಡೇರ್ಗೀಡತೋ ಬಾಲಾನ್, ತನ್ನ ಆಟದ ವಯಸ್ಸಿನ ಯೋಚನೆಗಳನ್ನು ಮೀರಿ ಬೆಳೆದಿದ್ದ ಅಂಗರಾಜನ ತಲೆಯಲ್ಲಿ ಈ ದುಷ್ಟ ಮಗನ ಪ್ರತಾಪವನ್ನು ಕಂಡು ಭಯ ಹೆಚ್ಚಿತ್ತು. ಪ್ರಯತ್ನ ಮಟ್ಟ ಶಾಸನೈಹಿ ವಿವಿಧೈಹಿ ನೃಪಃ, ವಿವಿಧ ರೀತಿಯ ಅನುಶಾಸನಗಳನ್ನು ಅವನ ಮೇಲೆ ಮಾಡಿದ. ಆದ್ರೆ ಯಾವ ಪ್ರಯತ್ನಕ್ಕೂ ಮಗ ತಿರುಗಿ ಬರಲಿಲ್ಲ, ಬಗ್ಗಲಿಲ್ಲ. ಅವನನ್ನು ತರ್ಲಿಕ್ಕೆ ಆಗ್ಲೇ ಇಲ್ಲ. ಭೃಷಮಾಸಿ ಸುದುರ್ಮನ, ಇನ್ನೂ ದುಃಖಿತನಾಗಿ ಹೋದ. ಎಲ್ಲರೂ ಅವನನ್ನು ಬೈತಾ ಇದ್ದಾರೆ. ಬಂದ್ರೆ ಮೊದಲ ಮಾತು, ಅಯ್ಯೋ ನಿನ್ನ ಮಗನದ್ದೊಂದು ಕಾಟ ಉಂಟಲ್ವಾ, ಅವನಿಗೆ
ಯಾರು ಬಂದ್ರು ಒಳ್ಳೆ ಮಾತು ಇಲ್ವೇ ಇಲ್ಲ. ಶುರುವಾಗುವುದೇ ಮಕ್ಕಳ ದೂರಿನಿಂದ. ಎಲ್ಲಾ ಸಮಸ್ಯೆಗಳನ್ನು ತಂದು ಎತ್ತಿ ಹಾಕಿ ಹಾಕಿ ಅವನನ್ನ ಹಿಂಸೆ ಮಾಡುವ ರೀತಿಯಲ್ಲಿ ಬೈದು ಮಾತಾಡ್ತಾ ಇದ್ರು. ಇಂತಹ ಸ್ಥಿತಿಯಲ್ಲಿ ಅಂಗರಾಜನಿಗೆ ತಡಿಲಿಕ್ಕಾಗ್ಲಿಲ್ಲ. ಅವನು ಯೋಚನೆ ಮಾಡ್ತಾ ಇದ್ದ, ಅಯ್ಯೋ ಪುತ್ರಹೀನರಾದಂತಹ ಗೃಹಸ್ಥರೇ ಎಷ್ಟೋ ಪುಣ್ಯವಂತರು. ಪುತ್ರಹೀನನಾಗಿದ್ರೆ ಪುತ್ರ ಇಲ್ಲ ಅನ್ನೋದು ಒಂದೇ ಸಮಸ್ಯೆ. ಆದ್ರೆ ಈ ಪುತ್ರ ಆದ್ರೆ ಪುತ್ರನಿಂದ 100 ಸಮಸ್ಯೆ, 100 ಜನರಿಂದ ಮತ್ತೆ ಮತ್ತೆ ದೂರು. ಆದ್ರಿಂದಾಗಿ ಯಾರಾದ್ರೂ ಪುತ್ರಹೀನರಾಗಿ ಉಳಿದಿದ್ರೆ ಅವರು ಹರಿಯ ಆರಾಧನೆ ಮಾಡಿ ಹೆಚ್ಚು ಪುಣ್ಯಶಾಲಿಗಳಾಗಿದ್ದಾರೆ ಅಂತ ಅವರಿಗೆ ದೊಡ್ಡ ನಮಸ್ಕಾರ ಅಂತಾನೆ. ಈ ದುಷ್ಟಪುತ್ರನಿಂದ ಆಗುವ ದುಃಖವನ್ನಂತೂ ಅವರಿಗೆ ಅನುಭವಿಸುವ ಯಾವುದೇ ಕೆಟ್ಟ ಭಾಗ್ಯ ಇಲ್ಲ. ಅಂತಹ ಕೆಟ್ಟ ಭಾಗ್ಯವನ್ನು ನಾನು ಹೊಂದಿ ಕಷ್ಟಪಡ್ತಾ ಇದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯತಃ ಪಾಪೀಯಸಿ ಕೀರ್ತಿರ ಧರ್ಮಶ್ಚ ಮಹಾನ್ ನೃಣಾಂ ಯತೋ ವಿರೋಧೋ ಸರ್ವೇಷಾಂ ಯತಃ ಆಧಿರನಂತಕಃ. ಅವನು ಹೇಳ್ತಾನೆ, ದುಷ್ಟಪುತ್ರನಿಂದ ಬರುವ ಅಪಕೀರ್ತಿ, ಆ ಮಹಾ ಅಧರ್ಮದಿಂದ ಎಲ್ಲರೊಂದಿಗೆ ವಿರೋಧ, ಕೊನೆಯಿಲ್ಲದ ಮನೋವ್ಯಥೆ, ಇದು ತಪ್ಪಿದ್ದೇ ಅಲ್ಲ ದುಷ್ಟ ಮಕ್ಕಳ ಸಹವಾಸದಿಂದ. ಅದಕ್ಕಿಂತ ಇಲ್ಲದಿರುವುದೇ ಕಸ್ತಂ ಪ್ರಜಾಪದೇಶಂ ವೈ ಮೋಹಬಂಧನಮಾತ್ಮನ ಪಂಡಿತೋ ಬಹುಮನ್ಯೇತ ಯದರ್ಥ ಕ್ಲೇಶದ ಗೃಹ. ಪ್ರಜಾ ಅಂದ್ರೆ ಪ್ರಕೃಷ್ಟವಾದ ಪ್ರಜ್ಞಾ ಉಳ್ಳದ್ದು ಅಂತ ಅರ್ಥ. ಜಾ ಅಂದ್ರೆ ಜಾಯತೆ, ಜಾಯತೆ, ಪ್ರಕೃಷ್ಟತ್ವೇನ ಜಾಯತೆ. ಒಳ್ಳೆಯ ಸಂಸ್ಕಾರಯುಕ್ತವಾದ ಸಂತತಿ ಆದ್ರೆ ಅದು ಪ್ರಜಾ. ದುಷ್ಪುತ್ರನಾದ ಮಗನನ್ನ ಪಡೆದು ಬದುಕೋದುಂಟಲ್ಲ, ಇದು ಯಾವುದೋ ಬಹಳ ಬಹಳ ಮಹಾ ಅಪರಾಧಕ್ಕೆ ಒದಗಿದಂತಹ ದೋಷದ ಫಲವಾಗಿ ಅನುಭವಿಸ್ತಾ ಇರುವುದು ಅಂತ ಅನ್ಸತ್ತೆ. ನರಕವಾದ್ರೂ ಸಹಿಸಿಯೇವು, ಮನೆಯಲ್ಲೇ ಇರುವ ಮನಕ್ಲೇಶದಾಯಕನಾದ ಮಗನ ದುರವಸ್ಥೆಯನ್ನು ಮಾತ್ರ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಇಂತಹ ಪುತ್ರ ಸಂತತಿಯನ್ನು ನನಗೆ ಬೇಕು ಅಂತ ಆಧರಿಸ್ತಾನೆ? ಯಾರಿಗೂ ಅದರ ಅಪೇಕ್ಷೆ ಇರುವುದಿಲ್ಲ. ಕದಪತ್ಯಂ ವರಂ ಮನ್ಯೆ ಸದಪತ್ಯಾಚ್ಯುತ ಶುಷಾಸ್ಪದಾತ್ ನಿರ್ವಿದ್ಯೇತ ಗೃಹಾನುಮರ್ತ್ಯೋ ಯತ್ ಕ್ಲೇಶ ನಿವಹಾತುರಃ. ಸುಪುತ್ರನಿಗಿಂತ ಕೆಲವೊಂದ್ಸರ್ತಿ ದುಷ್ಟಪುತ್ರನು ಓಕೆ ಅಂತ ಅನ್ಸುತ್ತೆ ಅಂತಾನೆ. ಮತ್ತೆ ಅಂದ್ರೆ ತನ್ನಲ್ಲಿ ವೈರಾಗ್ಯ ಹುಟ್ಲಿಕ್ಕೆ ಕಾರಣನಾಗಿ ಬಿಟ್ಟ ಅಂತ ಬೈತಾ ಇಲ್ಲ ಮತ್ತೆ. ಯಾಕೆಂದ್ರೆ ಸುಪುತ್ರನಾದ್ರೆ ಅವನನ್ನು ಪೋಷಣೆ ಮಾಡಿ ಅವನಿಗೇನಾದ್ರೂ ತೊಂದರೆ ಆದ್ರೆ ಅದು ಹಾಗಾಯ್ತು ಹೀಗಾಯ್ತು ಅಂತ 100 ಯೋಚನೆಗಳಿರ್ತವೆ. ಮನೆಯನ್ನು ತೊರೆದು ಹೋಗುವುದಕ್ಕೆ ತಂದೆಗೆ ಕಷ್ಟ. ಈ ಮಗ ಬೇಡ ಬೇಡ ಹೋಗ್ಬೇಡಿ, ಇಲ್ಲೇ ಇರಿ, ನಾನೇ ನೋಡ್ಕೊಳ್ತೇನೆ ಅಂತ ಕದಡ್ತಾನೆ ಮನಸ್ಸನ್ನ, ಬಾಂಧವ್ಯವನ್ನು ಗಟ್ಟಿಗೊಳಿಸ್ತಾನೆ. ಆದ್ರೆ ದುಷ್ಟಪುತ್ರನಾದ್ರೆ ದುಷ್ಟ ಸಮೂಹವೇ ಮನೆ ತುಂಬಿದ್ರಿಂದಾಗಿ ತಂದೆಗೆ ಬಹಳ ಬೇಗ ಮನೆ ಬಿಟ್ಟು ಹೋಗುವುದಕ್ಕೆ ಒಳ್ಳೆ ದಾರಿ ಸಿಗುತ್ತೆ. ನೋಡಿ, ಎರಡೂ ರೀತಿಯಿಂದ ಒಳ್ಳೇದನ್ನು ಯೋಚನೆ ಮಾಡುದು, ಕೆಟ್ಟದನ್ನು ಯೋಚನೆ ಮಾಡಬಹುದು. ಮನೆಯ ಪರಿಸರ ಒಳ್ಳೇದಿದ್ರೆ ಒಳ್ಳೆ ವೇದಾಂತಿ ಆಗ್ತಾನೆ. ಮನೆ ಪರಿಸರ ತುಂಬಾ ಕೆಟ್ಟದಿದ್ರೆ ಬೇಗ ವೇದಾಂತಿ ಆಗ್ತಾನೆ. ಮನೆ ಪರಿಸರ ಒಳ್ಳೇದಿದ್ರೆ ಕನಿಷ್ಠ ಪಕ್ಷ ಗಾರ್ಹಸ್ಥ್ಯ ಧರ್ಮದ ಸತ್ಪಾಲನೆ ಆಗುತ್ತಷ್ಟೇ. ಇದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಯಾವುದು ಅವನ ಪೂರ್ವ ಪುಣ್ಯದ ಪಾಕದಿಂದ ಲಭಿಸುತ್ತೋ ಅದನ್ನು ಅವನು ಅನುಭವಿಸ್ತಾ ಇರ್ತಾನೆ. ಜುಗುಪ್ಸೆಯಾಗಿ ಒಂದು ದಿವಸ ಅಂಗರಾಜ ನಡುರಾತ್ರಿಯಲ್ಲಿ ಎದ್ದು ಬಿಡುತ್ತಾನೆ. ಅವನಿಗೆ ಬರೀ ಕೆಟ್ಟ ಕನಸು. ಮಗನಿಂದ ಇನ್ನೇನು ದೊಡ್ಡ ಅನಾಹುತ ಆಗಿ ನಾಳೆ ಮತ್ತೆ ಈ ಹೆಸರನ್ನ ಕೇಳಿ ಒದ್ದಾಡಬೇಕು ಅಂತ ನಿದ್ರೆ ಬರದೆ ಓಡಾಡ್ತಾ ಇದ್ದ. ವೇನನ ತಾಯಿ ಮಾತ್ರ ನಿದ್ದೆಯಲ್ಲಿ ಗಾಢವಾಗಿ ಮುಳುಗಿದ್ಲು. ಅವನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅಪಾರ ಸಂಪತ್ತಿನಿಂದ ತುಳುಕುವ ಅರಮನೆಯ ಸುತ್ತ ಎಲ್ಲ ಇವನದ್ದೇ ಜನ. ಆ ಅಧಿಕಾರ ಅಂತ ಅವನಿಗೆ ಇನ್ನು ಸ್ವಲ್ಪ ದಿವಸದಲ್ಲಿ ಕೊಡ್ಲೇಬೇಕಾದ ಸ್ಥಿತಿ. ಇನ್ನೂ ಅವನ ಅಧಿಕಾರ ಕೊಟ್ಟಿರ್ಲಿಲ್ಲ, ಕೊಡಬೇಕಾದ ಸ್ಥಿತಿ ಬಂತು ಅಂತ ಅವನಿಗೆ ಗೊತ್ತಾಯ್ತು. ಆಗ ಏನ್ ಮಾಡಿದ ಅಂದ್ರೆ, ಹಿತ್ವಾ ಗತೋ ವೇನ ಸುವಂ ಪ್ರಸುಪ್ತಾಂ. ಹೆಂಡತಿಯನ್ನು ಕೂಡ ಅವಳು ಆರಾಮಾಗಿದ್ದಾಳೆ ಅಂದ್ರೆ ಬಹುಶಃ ಇಲ್ಲಿ ಏನು ಅವಳಿಗೆ ತೊಂದರೆ ಆಗಿಲ್ಲ, ನನಗಂತೂ ಇಂಥ ಧಾರ್ಮಿಕನ ಜೊತೆಗೆ ಬದುಕ್ಲಿಕ್ಕಾಗಲ್ಲ ಅಂತ ಮನೆ ಬಿಟ್ಟು ಹೊರಟೋಗ್ತಾನೆ. ಪುರೋಹಿತರು, ಮಂತ್ರಿಗಳು, ಸ್ನೇಹಿತರು ಎಲ್ಲರೂ, ಪ್ರಜೆಗಳು ಸೇರಿ ಈ ರಾಜನ ಆಡಳಿತದಿಂದ ದುಃಖ ಪಡ್ತಾ ಇರ್ತಾರೆ. ನಮ್ಗೆ ಕಷ್ಟ ಆಗಿದೆ, ಪಾಪ ಅವನಿಗೆ ಇನ್ನೆಷ್ಟು ಕಷ್ಟ ಆಗ್ಲಿಕ್ಕಿಲ್ಲ, ಹೊರಟೋಗಿದ್ದಾನೆ, ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ ಅಂತ ಎಲ್ಲ ಕಡೆ ಹುಡುಕಿಯೂ ಕೂಡ ಸಿಗದೆ ಹೋದಾಗ ಬಿಟ್ಟು ಬಿಡ್ತಾರೆ. ಯೋಗ ಸಿದ್ಧಿ ಇಲ್ಲದಂತಹ ಸಾಧಕರು ತಮ್ಮ ಹೃದಯದಲ್ಲಿ ಇರುವಂತಹ ನಿಗೂಢವಾದ ಭಗವಂತನನ್ನ ಹೇಗೆ ಕಾಣುವುದಿಲ್ವೋ ಹಾಗೆ ಇವರು ಅರಮನೆಯ ಸುತ್ತ ರಾಜನನ್ನ ಕಾಣದೆ ಬೇಸರ ವ್ಯಕ್ತಪಡಿಸಿದ್ರು. ಈ ರಾಜ ಬೇಕಿತ್ತು ನಮಗೆ,
ಇವನ ಮುಂದಿನ ಕಿರಿಕಿರಿಯನ್ನು ಇನ್ನೇ ತಡೆಯುವುದು ಅಂತ ಯೋಚನೆ ಬಂತು. ಆದ್ರೆ ಹುಡುಕಿದ್ರು ಸಿಗ್ಲಿಲ್ಲ ರಾಜ. ಅಲಕ್ಷಯಂತಃ ಪದವೀಂ ಪ್ರಜಾಪತೆ ಅಥೋದ್ಯಮ ಪ್ರತ್ಯುಪಸೃತ್ಯತೆ ಪುರೀಂ ಋಷೀನ್ ಸಮೇತಾನ್ ಅಭಿವಂದ್ಯ ಸಾಶ್ರವೋ ನ್ಯವೇದಯನ್ ಪೌರವ ಭರ್ತೃ ವಿಪ್ಲವಂ. ಪ್ರಜೆಗಳಿಗೆಲ್ಲ ಪ್ರಭುವಿನ ಸುಳಿವೇ ಸಿಗಲಿಲ್ಲ. ನಿರಾಶರಾದ್ರು. ಎಲ್ಲ ಕಡೆ ಹುಡುಕಾಡಿದ್ರು. ಕೊನೆಗೆ ನಗರಕ್ಕೆ ವಾಪಸ್ಸು ಬಂದ್ರು. ಅಲ್ಲಿ ಮುನಿಗಳಿಗೂ ಕೂಡ ಅವನಿಂದ ತೊಂದರೆ ಆಗಿತ್ತಾದ್ರಿಂದಾಗಿ ಏನಪ್ಪ ಇದರ ಸಮಸ್ಯೆಯನ್ನು ಹೇಗಪ್ಪ ನಿವಾರಿಸುವುದು ಅಂತ ಅವರು ಬಂದಿದ್ರೆ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಕಣ್ಣೀರು ಸುರಿಸಿದ್ರು. ನಮಗೆ ಪ್ರಜೆಗಳಿಲ್ಲ, ಪ್ರಭುಗಳೇ ಇಲ್ಲ ಅಂತ ಆಗಿಬಿಟ್ಟಿದ್ದಾರೆ, ಮುಂದೆ ನಮಗೆ ಯಾರು ಗತಿ ಅಂತ ಗೊತ್ತಿಲ್ಲ, ಭರ್ತೃ ವಿಪ್ಲವನ್ನ ಸಹಿಸುವುದು ಹೇಗೆ ಅಂತ ಪ್ರಾರ್ಥನೆ ಮಾಡುತ್ತಾರೆ ಅನ್ನುವಲ್ಲಿಗೆ ಭಾಗವತ ಪುರಾಣದ 4ನೆಯ ಸ್ಕಂಧದ 13ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಮುಂದೆ ವೇನನ ಅನಿವಾರ್ಯವಾಗಿ ಸಿಂಹಾಸನದಲ್ಲಿ ಕೂಡುವ ಕೆಲಸ ಆಗುತ್ತೆ. ಕೆಲವೊಮ್ಮೆ ಅಧಿಕಾರ ಬಂದ್ಮೇಲೆ ಸರಿ ಹೋಗುತ್ತೆ ಅಂತ ಕಾಯ್ತಾರೆ. ಈಗೇನೋ ಅವನ ಹತ್ರ ಏನು ಕೆಲಸ ಇಲ್ಲ, ಏನ್ ಮಾಡ್ತಾನೆ, ಕೆಲಸ ಇಲ್ಲ, ಏನು ಪುರುಷೋತ್ತಲ್ಲಿದ್ದ ಬಡಗಿ ಏನೋ ಕೆತ್ತಿದ್ನಂತೆ. ಹಂಗೆ ಇವನು ಕೂಡ ಏನೋ ಬೇಡದ ಕೆಲಸ ಮಾಡ್ತಿರ್ತಾನೆ. ಆದ್ರಿಂದಾಗಿ ಕೆಲಸ ಬಂದ್ರೆ ಸರಿ ಹೋಗ್ತಾನೆ ಅಂತ ಅಂದುಕೊಂಡು ಅವನನ್ನ ಸಿಂಹಾಸನದಲ್ಲಿ ಕೂಡಿಸುವ ಕೆಲಸ ಆಗತ್ತೆ. ಆದರೆ ಅವರ ನಿರೀಕ್ಷೆ ಯಾವುದು ಸರಿಯಾದ ಗುರಿಯನ್ನ ಮುಟ್ಟುವುದಿಲ್ಲ. ಅದರಿಂದ ಮತ್ತಷ್ಟು ಹಾನಿ ಉಂಟಾಗುತ್ತೆ. ಮೊದಲೇ ಚಂಚಲವಾದ ಮಂಗನಿಗೆ ಒಂದು ಚೇಳು ಕಚ್ಚಿದ ಹಾಗೆ, ಜೊತೆಗೆ ಒಂದಿಷ್ಟು ಪಾನ ಮಾಡಿದ ಹಾಗೆ ಯದ್ವಾ ತದ್ವಾ ಭವಿಷ್ಯತಿ ಅನ್ನುವ ಸ್ಥಿತಿ ಉಂಟಾಯಿತು. ಅದರಿಂದ ಹೇಗೆ ಪರಿಹಾರ ಕಂಡುಕೊಂಡ್ರು ಅನ್ನೋದನ್ನ ಮುಂದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹರಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ತದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.